ಆರಾಧ್ಯ ದೇವರಾದ ಶ್ರೀ ಮಹಾಗಣಪತಿ ನಂದನೇಶ್ವರ ದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಹಾಗೂ ಈ ಕ್ಷೇತ್ರದ ದೇವತೆಯಾದಂಥ ಶರವ್ ಮಹಾಗಣಪತಿ, ಮಂಗಳಾದೇವಿ ದೇವರಿಗೆ, ಅದೇ ರೀತಿ ಕದ್ರಿ ಮಂಜುನಾಥರ ಪಾದಾರವಿಂದಕ್ಕೆ ಪೊರಮಡುತ್ತಾ, ಬಂದು ಸೇರಿದಂಥ ಬಂಧು ಮಿತ್ರರೇ, ಯಕ್ಷನಂದನ PV ಐತಾಳರ ಇಂಗ್ಲಿಷ್ ಯಕ್ಷಗಾನ ಬಳಗ ಇಂದಿಗೆ ಹುಟ್ಟಿ 43 ವರ್ಷವಾಯಿತು. 43 ವರ್ಷದಿಂದ ಹೊಸ ಹೊಸ ಪ್ರಸಂಗಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸಾಂಪ್ರದಾಯವನ್ನು ಬಿಡದೆ ಸಾಂಪ್ರದಾಯಿಕ ಯಕ್ಷಗಾನವನ್ನು ಇಂಗ್ಲಿಷ್ ಮಾತುಗಾರಿಕೆ ಮಾತ್ರ, ಕನ್ನಡದ ಅರಿಯದವರಿಗೆ ಮಾತುಗಾರಿಕೆಗೆ ಮಾತ್ರ ಇಂಗ್ಲೀಷನ್ನು ಬಳಸಿ ಈ ಒಂದು ಕಾರ್ಯಕ್ರಮವನ್ನು ನಡೀತಾ ಇದ್ದೇವೆ. 1997ರಲ್ಲಿ PV ಐತಾಳರು ದಿವಂಗತರಾದ ನಂತರ ಕೂಡ ನಮ್ಮ ಸಹಕಲಾವಿದರ ಪ್ರೋತ್ಸಾಹದಿಂದ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಈ ವರ್ಷ 43ನೇ ವರ್ಷ ಹಾಗೂ ತಂದೆಯವರ 27ನೇ ಡೆತ್ ಆ್ಯನಿವರ್ಸರಿಯನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಹಿರಿಯ ಯಕ್ಷಗಾನ ಕಲಾವಿದ, ಧರ್ಮಸ್ಥಳ ಮೇಳದ ಹಿರಿಯ ಯಕ್ಷಗಾನ ಕಲಾವಿದರಾದಂಥ ಶ್ರೀ ಶ್ರೀಧರ್ ರಾವ್ ಕುಂಬ್ಳೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುತ್ತಿದ್ದಾರೆ ಪ್ರೊಫೆಸರ್ ಎ ಚಿತ್ತರಂಜನ್ ಹೆಗಡೆ, ಡೀನ್ ಸ್ಟೂಡೆಂಟ್ ವೆಲ್ಫೇರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕರ್ನಾಟಕ, ಸುರತ್ಕಲ್. ಚೀಫ್ ಗೆಸ್ಟ್ ಶ್ರೀ ರಾಜಮಣಿ ಎ, ರೀಜನಲ್ ಹೆಡ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮ್ಯಾಂಗ್ಳೂರ್. ಈ ಎಲ್ಲ ಅತಿಥಿ ವರೇಣ್ಯರನ್ನು ಯಕ್ಷನಂದನದ ಕಾರ್ಯಕರ್ತರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗಣಪತಿ ದೇವರ ಪೂಜೆಯನ್ನು ಮಾಡಿ ಅವರ ಪ್ರಸಾದವನ್ನು ಸ್ವೀಕರಿಸಿಯೇ ವೇದಿಕೆಗೆ ಬಂದಿದ್ದೇವೆ. ಇದೀಗ ಬಂದಂಥ ಅತಿಥಿ ವರೇಣ್ಯರನ್ನು ಸ್ವಾಗತಿಸಬೇಕಾಗಿ ಯಕ್ಷನಂದನದ ಅಧ್ಯಕ್ಷರಾದಂಥ ಡಾಕ್ಟರ್ P. ಸತ್ಯಮೂರ್ತಿ ಇವರನ್ನು ವಿನಂತಿಸ್ತಾ ಇದ್ದೇನೆ. ಸರ್ವಮಂಗಲದಾತರು ಪಾರ್ವತಿ ಪರಮೇಶ್ವರು, ಗಣೇಶ ಸ್ಕಂದ ಸಂಯುಕ್ತ ಒಂದೇ ವಾಂಛಿತ ಸಿದ್ಧರಿ. ನಮ್ಮ ಆರಾಧ್ಯರಾದಂಥ ಮಹಾಗಣಪತಿ ನಂದನೇಶ್ವರ, ವಿಷ್ಣುಮೂರ್ತಿ ಹಾಗೂ ಪರಿವಾರ ದೇವತೆಗಳು, ಹಾಗೆ ಪರಿಸರದ ಎಲ್ಲ ದೇವತೆಗಳನ್ನು ವಂದಿಸಿಕೊಳ್ಳುತ್ತಾ, ಇಂದಿನ ಈ ಸಮಾರಂಭ ನಮ್ಮ ಯಕ್ಷನಂದನದ 43ನೇ ವಾರ್ಷಿಕ ಸಮಾರಂಭ. ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರುಗಳೇ ಹಾಗೂ ಸಭೆಯ ಮುಂದೆಡೆ ಆಸೀನರಾಗಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಕಲಾ ಪ್ರೋತ್ಸಾಹಕರೇ, ಹಿತೈಷಿಗಳೇ, ಬಂಧು ಬಳಗದವರೇ, ಇಷ್ಟಮಿತ್ರರೇ, ಎಲ್ಲರಿಗೂ ನಾನು ಸತ್ಯಮೂರ್ತಿ ಮಾಡುವಂತಹ ಅನಂತಾನಂತ ವಂದನೆಗಳು ಹಾಗೂ ಶುಭ ಸಂಜೆಯನ್ನು ನಿಮಗೆಲ್ಲ ಹಾರೈಸ್ತಾ ಇದ್ದೇನೆ. ನಮ್ಮ ಈ ಯಕ್ಷನಂದನ ಹುಟ್ಟಿ ಇಂದಿಗೆ 43 ವರ್ಷ ಆಯಿತು. ತಂದೆಯವರ ಕಾಲದ 1981ರಲ್ಲಿ ಸ್ಥಾಪನೆಗೊಂಡಂತಹ ಈ ಯಕ್ಷನಂದನ ಬೆಳೆದು ಈಗ 43ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 43 ವರ್ಷದ ಕಳೆದು ಈಗ 44ಕ್ಕೆ ಕಾಲಿಡ್ತಾ ಇದೆ. 97ರವರೆಗೆ ತಂದೆ ನಡೆಸಿಕೊಂಡು ಬಂದಿದ್ದಂಥ ಈ ಒಂದು ಸಂಸ್ಥೆಯನ್ನು ಮುಂದೆ ನನ್ನ ತಮ್ಮ ಹಾಗೂ ನಾವು ಎಲ್ಲ ಮಕ್ಕಳೆಲ್ಲ ಕೂಡಿ ಅದನ್ನು ಇದುವರೆಗೆ ನಡೆಸಿಕೊಂಡು ಬಂದಿದ್ದೇವೆ. ತಂದೆಯವರು ಬರೆದ 5 ಪ್ರಸಂಗ ಪ್ಲಸ್ 1 ಅರ್ಧದಲ್ಲಿ ನಿಂತದ್ದನ್ನು ಅದನ್ನು ಮತ್ತೆ ನಾವು ಕಂಪ್ಲೀಟ್ ಮಾಡಿ ಅದನ್ನು ಪ್ರದರ್ಶಿಸಿಕೊಂಡು ಆಮೇಲೆ ಇತ್ತೀಚೆಗೆ ನನ್ನ ತಮ್ಮ ಮುಖ್ಯವಾಗಿ ಆಮೇಲೆ ನಾನು ಸುಮಾರು 10 ಪ್ರಸಂಗಗಳನ್ನು ಬರೆದು ಆ್ಯಡ್ ಮಾಡಿದ್ದೇವೆ. ಈ ಬಾರಿಯೂ ಕೂಡ ನನ್ನ ತಮ್ಮ ಸಂತೋಷ ಐತಾಳರು ಈ ಸೀತಾಪಹಾರ ಹಾಗೂ ಜಟಾಯು ಮೋಕ್ಷ ಎಂಬಂತಹ ಕಥೆಯನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಕೆಲವು ದಿನಗಳಲ್ಲಿ ಮಾಡಲೇಬೇಕೆಂಬ ಹಠದಿಂದ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಾಕ್ಷಣ ಉದ್ಘಾಟಕರಾಗಿ ನಮ್ಮವರೇ ಆದಂಥ ಕುಂಬ್ಳೆ ಶ್ರೀಧರ್ ರಾವ್ ಅವರು ಬಂದಿದ್ದಾರೆ. ಇದು ಯಾಕಂತ ಹೇಳಿದ್ರೆ ಅವರು ಮೊದಲು ತಂದೆಯವರ ಕಾಲದಲ್ಲೂ ಕೂಡ ನಮ್ಮ ಈ ಯಕ್ಷಗಾನ ಪ್ರಾಕ್ಟೀಸ್ ಆಗುವಾಗ ಬರ್ತಾಯಿದ್ರು ರಾತ್ರಿ.
ಅವರು ಬಂದು ನಮಗೆಲ್ಲ ಕೆಲವು ಮಾಹಿತಿಗಳನ್ನು, ಅವರ ಎಕ್ಸ್ಪೀರಿಯನ್ಸನ್ನು, ವೃತ್ತಿಪರ ಕಲಾವಿದರಾದ ಕಾರಣ ಅವರು ನಮಗೆ ಉತ್ತಮ ಕೆಲವು ವಿಷಯಗಳನ್ನು ರಂಗದ ಒಂದು ಹೇಗೆ ನಡೆಗಳನ್ನೆಲ್ಲ ಹೇಳಿಕೊಡ್ತಾ ಇದ್ದರು. ಇವತ್ತು ಈ ಹಿಂದೆಯೂ ಅದೆಷ್ಟೋ ಬಾರಿ ನಾವು ಕೇಳಿಕೊಂಡಾಗ ಬಂದಿದ್ದಾರೆ, ನಮ್ಮ ಸಭೆಯನ್ನು ಅಲಂಕರಿಸಿದ್ದಾರೆ. ಇಂದು ಈ ಒಂದು ಸಂದರ್ಭದಲ್ಲಿ ನೀವು ಉದ್ಘಾಟಕರಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಅತಿ ಸಂತೋಷದಿಂದ ಬಂದಿದ್ದಾರೆ. ಅವರಿಗೀಗ ನಿಜವಾಗಿ ಅವರು ಹೇಳೋ ಪ್ರಕಾರ 3-4 ದಿನದಿಂದ ಜ್ವರ ಬರ್ತಾ ಇದೆ, ಅದಕ್ಕೆ ಅವರು ಅಲ್ಲೇ ಕೂತ್ಕೊಂಡಿದ್ದರು. ಈಗ ಮಾತ್ರ ಇಲ್ಲಿಗೆ ಬಂದು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅಂತ ಹೇಳಿದರೆ, ಇನ್ನೊಬ್ಬರಾದರೆ ಬೇಡಪ್ಪ ತೊಂದರೆ ಇಲ್ಲ, ನಾವು ರಜೆ ಮಾಡುವ ನಾವು ಹೋಗೋದು ಬೇಡ, ಏನಾದರೂ ಹೇಳಿಬಿಡುವ ಜ್ವರ ಅಥವಾ ಹೇಗೆ, ಯಾರು ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ಈಗ ಡೆಂಗು ಮಲೇರಿಯಾ ಎಲ್ಲ ಕಡೆ ಎಲ್ಲುಂಟು, ಎಲ್ಲರಿಗೂ ಒಂದು ಭಯ ಉಂಟು ಮನಸ್ಸಿನಲ್ಲಿ. ಆಗಿದ್ದರೂ ಕೂಡ ನಮ್ಮ ಮೇಲೆ ಪ್ರೀತಿಯಿಂದ ಅವರು ಬಂದು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರಿಗೆ ನಾನು ಯಕ್ಷನಂದನ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಕುಂಬಳೆ ಶ್ರೀಧರ್ರಿಗೆ ನಮ್ಮ ಶ್ರೀಧರ್ ರೈತಾಳರು ಅವರಿಗೆ ಶಾಲನ್ನು ಹೊದಿಸಿ ಪುಷ್ಪಗುಚ್ಛವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಇಂದು ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕೆ ಬಂದವರು ನಮ್ಮವರು ಪ್ರೊಫೆಸರ್ ಎ ಚಿತ್ತರಂಜನ್ ಹೆಗಡೆ. ಇವರು ಡೀನ್ NITKಯ ಡೀನ್ ಆಗಿದ್ದಾರೆ. ಇವರು ನಮ್ಮ ಯಕ್ಷಗಾನ ಸಂಸ್ಥೆಯ ವಿಷಯವನ್ನು ಕೇಳಿ ಅವರು ಈಗಾಗಲೇ ನಮಗೆ ಒಂದು ಕರೆ ಕೊಟ್ಟಿದ್ದಾರೆ. ಅವರಿಗೆ ಒಂದು ಡೆಮಾನ್ಸ್ಟ್ರೇಷನ್ ಕೊಡಬೇಕು ಕ್ಲಾಸ್ ಅಂತೇಳಿ. ಲಾಸ್ಟ್ ಇಯರ್ ನಾವು ಹೋದ ವರ್ಷ ಕೊಟ್ಟಿದ್ದೇವೆ ಯಕ್ಷಗಾನ ಹೇಗೆ ಅಂತ. ಬೇರೆ ರಾಜ್ಯಗಳಿಂದ ಬಂದಂಥ ಸ್ಟೂಡೆಂಟ್ಗಳಿಗೆ ಇಲ್ಲಿಯ ಯಕ್ಷಗಾನ ಹೇಗಿರ್ತದೆ, ಅದರ ನಡೆ ಹೇಗೆ ಅದು ಹೋಗ್ತದೆ, ಕಾಸ್ಟ್ಯೂಮ್ಸ್ ಹೇಗೆ ಎಂಬಂಥ ಒಂದು ಪರಿಜ್ಞಾನವನ್ನು ಕಲ್ಪಿಸಿಕೊಡುವುದಕ್ಕಾಗಿ ಕಳೆದ ವರ್ಷ ನಾವು ಮಾಡಿದ್ದೆವು ಡೆಮಾನ್ಸ್ಟ್ರೇಷನ್ ಕ್ಲಾಸ್. ಅದೇ ರೀತಿಯಲ್ಲಿ ಈ ವರ್ಷವೂ ಕೇಳಿಕೊಂಡಿದ್ದಾರೆ. ಅದರೊಂದಿಗೆ ನಾವು ಆಗಲೇ ಹೇಳಿದ್ದೆವು, ಆದರೆ ನೀವು ಸಹ ನಮ್ಮೊಟ್ಟಿಗೆ ಬರಬೇಕು. ಇಂತಹ ಕಾರ್ಯಕ್ರಮ ನಮ್ಮ 43ನೇ ವರ್ಷದ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಬೇಕು ಅಂತ ಹೇಳಿದ್ದಕ್ಕೆ ಅವರು ಬಹಳ ಸಂತೋಷದಿಂದ ಬಂದು ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಆದರಪೂರ್ವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸುರೇಶ್ ಕುಮಾರ್ P ಅವರು ಶಾಲು ಹೊದಿಸಿ ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮುಖ್ಯ ಅತಿಥಿಯಾಗಿ ಬಂದಂತಹ ಶ್ರೀ ರಾಜಾರಮಣಿ ಎ, ರೀಜನಲ್ ಹೆಡ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮಂಗಳೂರು. ಇವರು ಕೂಡ ನಮ್ಮ ಒಂದು ಸಂಸ್ಥೆಯ ನಮ್ಮ ಈ ಸಂಘದ ಮೇಲಿನ ಪ್ರೀತಿಯಿಂದ ಸಂತೋಷ್ ಕುಮಾರ್ ಐತಾಳ್ರ ಒಂದು ಸ್ನೇಹದಿಂದಾಗಿ ಅವರು ಇಲ್ಲಿಗೆ ಬಂದಿದ್ದಾರೆ. ಬಂದು ಇಂದು ನಮ್ಮೊಂದಿಗಿದ್ದಾರೆ, ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸಂತೋಷ ಐತಾಳ್ರೆ ಅವರನ್ನು ಗೌರವಿಸಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಇವತ್ತು ಈ ವರ್ಷ ನಮ್ಮ ತಂದೆಯವರ 27ನೇ ಡೆತ್ ಆ್ಯನಿವರ್ಸರಿಯೂ ಹೌದು. ಇದನ್ನು ಈ ಕಾರ್ಯಕ್ರಮವನ್ನು ಯಾವಾಗಲೂ ನಾವು ಹಮ್ಮಿಕೊಳ್ಳುವಾಗ ನಮ್ಮ ತಂದೆಯವರ ನಾವು ವರ್ಷ ಕಾರ್ಯ ಅಂತ ಹೇಳ್ತೇವೆ, ಅದರ ಸಂದರ್ಭದಲ್ಲೇ ನಾವು ಹೆಚ್ಚಾಗಿ ಹಮ್ಮಿಕೊಳ್ತಾ ಇದ್ದೇವೆ. ಈ ಬಾರಿ ಇದು 27ನೇ ಕಾರ್ಯಕ್ರಮ, 27ನೇ ವರ್ಷದ ತಂದೆಯವರ ನಂತರ. ಅದಕ್ಕಿಂತ ಮೊದಲು ಆಗಾಗ ಆಗ್ತಿತ್ತು, ಇದರ ನಂತರ ನಾವು 27ನೇ ವರ್ಷದಲ್ಲಿ ಇಂದು ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಪ್ರೀತಿ ಇಟ್ಟು, ನಮ್ಮ ಮೇಲೆ ಆದರದಿಂದ ನಮ್ಮ ಈ ಒಂದು ಕರೆಯನ್ನು ಓಗೊಟ್ಟು ಬಂದು ಇಂದು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ, ಎಲ್ಲ ನಮ್ಮ ಸ್ನೇಹಿತರಿಗೂ, ನೆಂಟರಿಷ್ಟರಿಗೆ, ಬಂಧು ಬಳಗದವರಿಗೆ ಹಾಗೂ ಮಿತ್ರರಿಗೆ ನಾನು ಆದರದ ಸ್ವಾಗತವನ್ನು ಬಯಸ್ತೇನೆ. ಅದರೊಂದಿಗೆ ಇಂದು ಈಗ ಇಲ್ಲಿರುವಂತಹ ಛಾಯಾಗ್ರಾಹಕರು ಇರ್ಬೋದು, ಮೀಡಿಯಾ ಪರ್ಸನ್ಸ್ ಇರ್ಬೋದು, ಅಥವಾ ಇನ್ನು ಯಾರೆಲ್ಲ ಪ್ರೆಸ್ ರಿಪೋರ್ಟರ್ಸ್ ಯಾರೆಲ್ಲ ಇದ್ದಾರೆ ಅವರನ್ನು, ಅದರೊಟ್ಟಿಗೆ ಇಲ್ಲಿಯ
ಈ ಒಂದು ಪುರಭವನದ ಎಲ್ಲ ಸಿಬ್ಬಂದಿಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣದಿಂದ ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಯಕ್ಷಗಾನಂ ಗೆಲ್ಗೆ. ಆಧಾರದಿಂದ ಸ್ವಾಗತ ಮಾಡಿದಂಥ ಡಾಕ್ಟರ್ ಪಿ ಸತ್ಯಮೂರ್ತಿ ಐತಾಳ್ರಿಗೆ ಧನ್ಯವಾದ. ಇದೀಗ ಪ್ರಾಸ್ತಾವಿಕ ಭಾಷಣವನ್ನು ನಾನೇ ಮಾಡ್ತಾ ಇದ್ದೇನೆ. PV ಐತಾಳ್ XMLA ಹಾಗೂ ಅಡ್ವೊಕೇಟ್, ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರು. ಅವರು ಲೀಡಿಂಗ್ ಕಮರ್ಷಿಯಲ್ ಟ್ಯಾಕ್ಸ್ ಅಡ್ವೊಕೇಟ್ ಆಗಿದ್ದರು. ಯಾಕಂದರೆ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಒಬ್ಬರೇ ಅಡ್ವೊಕೇಟ್ ಇದ್ದದ್ದು ಕಮರ್ಷಿಯಲ್ ಟ್ಯಾಕ್ಸು. ಆಗ ಎಲ್ಲದಕ್ಕೂ ಟ್ಯಾಕ್ಸಿಸ್ಸು, ಬಂದದಕ್ಕೂ ಟ್ಯಾಕ್ಸು, ಹೋದದಕ್ಕೂ ಟ್ಯಾಕ್ಸು, ಎಂಟ್ರಿ ಟ್ಯಾಕ್ಸು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸು, ಹಲವು ಬಗೆಯ ಟ್ಯಾಕ್ಸ್ಗಳಿತ್ತು. ಎಲ್ಲ ನಮಗೆ ತಂದೆಯವರ ಕ್ಲೈಂಟ್ಸ್ ಅಂತೇಳಿದರೆ ಎಲ್ಲ ಹೊರಗಿನವರು, ಹೊರ ರಾಜ್ಯದವರು. ಆಂಧ್ರದವರು ಇದ್ದರು, ಮುಂಬೈಯವರಿದ್ದರು, ಬೆಂಗಾಳಿಗಳಿದ್ದರು, ಎಲ್ಲ ದೇಶದ ವಿವಿಧ ಇದರಿಂದ ಯಾವ ಗೂಡ್ಸು ಮಂಗಳೂರಿಗೆ ಬರ್ತಿತ್ತ ಅದಕ್ಕೆಲ್ಲ ಟ್ಯಾಕ್ಸ್ ಬೀಳ್ತಾ ಇತ್ತು ಅಂತ. ಆಗ ಅಡ್ವೊಕೇಟ್ ಒಬ್ಬರೇ ಕಮರ್ಷಿಯಲ್ ಟ್ಯಾಕ್ಸಿಗೆ ಇದ್ದ ಕಾರಣ ಎಲ್ಲರೂ ಬರ್ತಾಯಿದ್ರು. ಎಲ್ಲರೂ ರಾತ್ರಿ 10 ಗಂಟೆವರೆಗಿದ್ದು ಶನಿವಾರ ಮೈದಾನದಲ್ಲಿ ಆಟ ಆಗ್ತಾಯಿತ್ತು. ಆಗ ತಂದೆಯವರು ಆಟಕ್ಕೆ ಹೋಗ್ತಾಯಿದ್ರು. ಈ ಹೊರಗಿನಿಂದ ಬಂದವರನ್ನು ಸಹ ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ಅವರು 10 ನಿಮಿಷ ಕೂತು ಹೋಗ್ತಾಯಿದ್ರು. ಅಂಥ ಸಮಯದಲ್ಲಿ ಮನಗಂಡಂಥ ತಂದೆಯವರು, ಯಾಕಂದರೆ ಅವರು ಶೇಕ್ಸ್ಪಿಯರ್ ಡ್ರಾಮಾದಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾಯಿದ್ರು ತಂದೆಯವರು. ಹಾಗಾಗಿ ಇಂಗ್ಲೀಷಲ್ಲಿ ಒಳ್ಳೆ ಕಮಾಂಡ್ ಇದ್ದ ಕಾರಣ ಅವರು ನಾನು ಯಾಕೆ ಈ ಅನ್ಯ ಭಾಷೀಯರಿಗೆ ಅರ್ಥವಾಗೋ ರೀತಿಯಲ್ಲಿ ಯಕ್ಷಗಾನವನ್ನು ಕೂಡ ಇಂಗ್ಲೀಷಲ್ಲಿ ಬರೀಬಾರ್ದು ಅಂತ ಹೇಳಿ ತನ್ನ ಸಹಪಾಠಿ ಆದಂಥ ಪ್ರಭಾಕರ್ ಜೋಶಿ ಹಾಗೂ ML ಸಾಮಗ ಇವರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ ನಾವು ಯಾಕೆ ಇದನ್ನು ಬರೀಬಾರ್ದು ಇಂಗ್ಲೀಷ್ನಲ್ಲಿ ಅಂತ ಹೇಳಿ ಕೂತು ಬರೆದು ಪ್ರಥಮ ಪ್ರಯೋಗ 1981ರಲ್ಲಿ ಬ್ರಹ್ಮಕಪಾಲ ಎಂಬ ಯಕ್ಷಗಾನ ಪ್ರದರ್ಶನವನ್ನು ಇದೇ ವೇದಿಕೆಯಲ್ಲಿ ಆಡಿ ತೋರಿಸಿದರು. ಅದು ಜನ ಮೆಚ್ಚುಗೆಯನ್ನು ಪಡೆಯಿತು. ಪ್ರಥಮ ಪ್ರಯೋಗ ಆದ ಕೂಡ ಹಲವು ಟೀಕೆಗಳು ಬಂತು. ಆದರೂ ಕೂಡ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಧೈರ್ಯ ತುಂಬಿದರು. ಐತಾಳ್ರೆ, ತೆಗಳುವವರು ಬೇಕು, ಖಾಲಿ ಹೊಗಳುವವರು ಇದ್ದರೆ ಸಾಲದು, ತೆಗಳುವವರು ಇದ್ದರೆ ನಿಮ್ಮ ಪ್ರತಿಭೆ ನಿಜವಾಗಿಯೂ ಹೊರಗೆ ಬರ್ತದೆ ಅಂತ ಹೇಳಿದ ಕಾರಣ 1983ರಲ್ಲಿ ದಕ್ಷಯಜ್ಞ ಗಿರಿಜಾ ಕಲ್ಯಾಣ ಎಂಬ ಇನ್ನೊಂದು ಪ್ರಸಂಗ ಬಂತು. 89ರಲ್ಲಿ ಶ್ರೀಕೃಷ್ಣ ಪಾರಿಜಾತ ನರಕಾಸುರ ಮೋಕ್ಷ ಬಂತು. 92ನೇ ಇಸ್ವಿಯಲ್ಲಿ ಸೈರಂದ್ರಿ ಕೀಚಕ ಎಂಬ ಪ್ರಸಂಗವನ್ನು ಬರೆದು ಗೋವಿಂದಾಸ್ ಕಾಲೇಜಿನ ಕಂಪ್ಯೂಟರ್ ವಿಭಾಗಕ್ಕಾಗಿ 1,87,000 ಆಗಿನ 92ನೇ ಇಸ್ವಿಯಲ್ಲಿ ಕಲೆಕ್ಟ್ ಮಾಡಿ ಗೋವಿಂದಾಸ್ ಕಾಲೇಜಲ್ಲಿ ಕಂಪ್ಯೂಟರ್ ಸೆಕ್ಷನ್ ಓಪನ್ ಆಗಲಿಕ್ಕೆ ಸಹಕಾರಿಯಾದರು. ಅದೇ ರೀತಿ ಯಾಕಂದರೆ ಅವರ ಹೊರ ದೇಶದ ಕ್ಲೈಂಟ್ಸ್ಗಳೇ ತುಂಬ ದೇಣಿಗೆಯನ್ನು ಕೊಟ್ಟರು ಆ ಕಾಲದಲ್ಲಿ. ಅದೇ ರೀತಿ 1996ರಲ್ಲಿ ಅವರು ದ್ರೌಪದಿ ವಸ್ತ್ರಾಪಹರ ಎಂಬ ಪ್ರಸಂಗವನ್ನು ಅರ್ಧ ಬರೆದಾಗ 1997ರಲ್ಲಿ ಅನಾರೋಗ್ಯದಿಂದ ತೀರಿ ಹೋದರು. ಆಮೇಲೆ ದೈವಾಧೀನರಾದರು. ಆಮೇಲೆ ಏನು ಮಾಡೋದು ಅಂಥೇಳಿ ನಾವು ಸುಮ್ಮನೆ ಕುಳಿತಾಗ ML ಸಾಮಗ ಹಾಗೂ ಸಹ ಕಲಾವಿದರೆಲ್ಲ ಪ್ರೋತ್ಸಾಹ ಕೊಟ್ಟರು, ಮುಂದುವರಿಸುವ ಅಂಥೇಳಿ. ಅದೇ ರೀತಿ ಅವರು ಅರ್ಧದಲ್ಲಿ ನಿಲ್ಲಿಸಿದಂತಹ ದ್ರೌಪದಿ ವಸ್ತ್ರಾಪಹರವನ್ನು 2005 ನಮ್ಮ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮದಲ್ಲಿ ಅದನ್ನು ಸಾಮಗರು ಕಂಪ್ಲೀಟ್ ಮಾಡಿಸಿ ಇಲ್ಲಿ ಆಡಿ ತೋರಿಸಿದೆವು. ತದನಂತರ ಎಲ್ಲರೂ ನಮ್ಮ ಪಾಠಿಗಳೆಲ್ಲ ನಮ್ಮ ಸಹ ಕಲಾವಿದರೆಲ್ಲ ನನಗೂ ಅಣ್ಣನಿಗೂ ಪ್ರೋತ್ಸಾಹ ಕೊಟ್ಟು ಅಣ್ಣನಿಂದ 3-4 ಪ್ರಸಂಗ ಹಾಗೂ ನಾನು 7-8 ಪ್ರಸಂಗವನ್ನು ಇಂಗ್ಲೀಷ್ ಮಾತುಗಾರಿಕೆಯಲ್ಲಿ ಬರೆದು ಇದೇ ವೇದಿಕೆಯಲ್ಲಿ ಆಡಿ ತೋರಿಸಿದ್ದೇವೆ. ಅದಲ್ಲದೆ ಹೊರ ರಾಜ್ಯದ ಕಾನ್ಫರೆನ್ಸ್ಗಳು ಮಂಗಳೂರಲ್ಲಿ ಆಗುವಾಗ ನಮ್ಮನ್ನು ಕರಿತಾ ಇದ್ದರು. ಅದೇ ರೀತಿ ನಾಗಪುರ, ಮುಂಬೈ, ಚೆನ್ನೈ ಎಲ್ಲ ಕಡೆಗೆ ಹೋಗಿ ನಾವು ಆಡಿದ್ದೇವೆ. ಆದರೆ ನಾನು ಅಡ್ವೊಕೇಟು, ಅಣ್ಣ ಡಾಕ್ಟ್ರು ಆದ ಕಾರಣ ನಮಗೆ ಜಾಸ್ತಿ ದಿನ ರಜೆ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಫಾರಿನ್ಗೆ ಹೋಗಲಿಕ್ಕೆ ಇನ್ನೂ ಅವಕಾಶ ಸಿಕ್ಕಲಿಲ್ಲ. ಅವಕಾಶ 4-5 ಬಂದರೂ ಕೂಡ ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ಯಾಕಂದರೆ ಫಾರಿನ್ಗೆ ಹೋಗೋದಾದರೆ ಅಲ್ಲಿ ವೀಕೆಂಡಲ್ಲಿ ಮಾತ್ರ ಪ್ರೋಗ್ರಾಮ್ ಆಗೋದಂತೆ. ಹಾಗಾಗಿ ನೀವು 2 ತಿಂಗಳು ಇರಬೇಕು ಮಿನಿಮಮ್ ಅಂತ ಹೇಳಿದರು. ಆಗ ನಾವು ಈ ಪ್ರೊಫೆಷನ್ ಬಿಡಬೇಕು, ಮತ್ತೆ ಬಣ್ಣ ಹಾಕ್ಕೊಂಡೇ ಇರಬೇಕಾದೀತು ಅಂತೇಳಿ ಇನ್ನೂ ನಾವು ಫಾರಿನ್ಗೆ ಹೋಗಲಿಲ್ಲ. ಮುಂದಿನ ದಿನಗಳಲ್ಲಿ ರಿಟೈರ್ಡ್ ಆದ ನಂತರ ಈ ಯುವ ಮಕ್ಕಳನ್ನೆಲ್ಲ ಕರ್ಕೊಂಡು, ಈಗ ಯುವ ಪೀಳಿಗೆ ತಯಾರಾಗ್ತಾ ಇದೆ, ನಮ್ಮಲ್ಲಿ ಯುವ ತಂಡವನ್ನು ರಚಿಸಿದ್ದೇವೆ. ಅವರು ಇದನ್ನು ಮುಂದುವರಿಸಿಯಾರು. ಅಂತೂ ನಮ್ಮ ದೇವಿ ಮಾತ್ರೆ, ಸಂಪೂರ್ಣ ದೇವಿ ಮಾತ್ಮೆಯನ್ನು ಇಂಗ್ಲೀಷಲ್ಲಿ ಬರೆದು ಇದೇ ವೇದಿಕೆಯಲ್ಲಿ ಸತತ 8 ಗಂಟೆಗಳ ಕಾಲ ಇಂಗ್ಲೀಷ್ ಮಾತುಗಾರಿಕೆಯಲ್ಲಿ ಆಡಿ ತೋರಿಸಿದ್ದೇವೆ. ಇದು ನಮಗೆ ಭಗವಂತ ಶ್ರೀದೇವಿಯ ಅನುಗ್ರಹ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ದಿನ ಸೀತಾಹಾಪಾರ ಜಟಾಯು ಮೋಕ್ಷ ಎಂಬ ಪ್ರಸಂಗವನ್ನು ಬರೆದಿದ್ದೇನೆ. ಇದು ವೇದಿಕೆಯಲ್ಲಿ ನಡೀತಾ ಇದೆ. ಇದಕ್ಕೆಲ್ಲರಿಗೂ ಮಾಧ್ಯಮದವರು ಬಹಳ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಒಂದು ಪ್ರಯತ್ನಗಳು ಸಫಲತೆ ಕಾಣುವಲ್ಲಿ ಪತ್ರಿಕಾ ಮಾಧ್ಯಮದವರು, ಚಿತ್ರ ಮಾಧ್ಯಮದವರು ಬಹಳಷ್ಟು ಸಹಕಾರಿಯಾಗಿದ್ದಾರೆ. ಅದೇ ರೀತಿ ಪ್ರೇಕ್ಷಕರಾಗಿ ಬಂದ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಇದು ಸಾಧ್ಯವಾಯಿತು ಅಂತ ಹೇಳುತ್ತಾ ಈ ಒಂದು ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಇದೀಗ P. ಸುರೇಶ್ ಐತಾಳ್ ಇವರು
ಪುಷ್ಪ ನಮನ PV ಐತಾಳರ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಅರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ಈ ದಿನದ ಕಾರ್ಯಕ್ರಮವನ್ನು ಕುಂಬ್ಳೆ ಶ್ರೀಧರ್ ರಾವ್ ಇವರು ದೀಪ ಪ್ರಜ್ವಲದಿಂದ ವಿಧಿಯುಕ್ತವಾಗಿ ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜೊತೆಯಲ್ಲಿ ಎಲ್ಲ ಅತಿಥಿಗಳು ಹಸ್ತವನ್ನು ಜೋಡಿಸಬೇಕಾಗಿ ವಿನಂತಿ. ವೆಂಕಟರಮಣ ಚಾರಿಟೇಬಲ್ ಟ್ರಸ್ಟ್ ಇದರ ಟ್ರಸ್ಟಿಗಳು ಕೂಡ ವೇದಿಕೆಗೆ ಬರಬೇಕು. ಇದೀಗ ಉದ್ಘಾಟನೆಯನ್ನು ನೆರವೇರಿಸಿದಂಥ ಕುಂಬ್ಳೆ ಶ್ರೀಧರ್ ರಾವ್ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಸೇರಿರುವ ಸಮಸ್ತ ಯಕ್ಷಗಾನಾಭಿಮಾನಿಗಳೇ ಮತ್ತು ಗತಿಸಿ ಹೋದಂತಹ ಯಕ್ಷಗಾನ ಪಿತಾಮಹ PV ಐತಾಳರ ಅಭಿಮಾನಿಗಳೇ, ಅದೇ ಅವರ ಯೋಜನೆಯನ್ನು ಮುಂದುವರಿಸುತ್ತಿರುವಂತಹ ಅವರ ಮಕ್ಕಳಾದಂತಹ ಸತ್ಯ ಐತಾಳರು ಮತ್ತು ಸಂತೋಷ ಐತಾಳರು ಅವರ ಅಭಿಮಾನಿಗಳೇ, ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ಬಂದು ಸೇರಿದಂತಹ ಸಮಸ್ತರಿಗೂ ಮೊದಲಾಗಿ ವಂದಿಸಿ 2 ಮಾತುಗಳನ್ನು ಹೇಳ್ತೇನೆ. ಅಂದರೆ ನಾನು ಭಾಷಣಕಾರ ಅಲ್ಲ. ಇಲ್ಲಿ ಈ ವೇದಿಕೆ ಬಂದು ನಾನು ಸೇರೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನನ್ನನ್ನು ಮೊದಲಿಂದಲೂ PV ಐತಾಳರು ಪ್ರೀತಿಸುತ್ತಿದ್ದೇ ಕಾರಣ ಆಯಿತು. ಅವರು ಯಕ್ಷಗಾನ ಮಾಡ್ತಾ ಇದ್ದಾಗ ಬಹಳ ಕಾಲದ ಮೊದಲು ನಾನು ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟಕ್ಕೆ ಹೋಗಿದ್ದರೂ ಸಹ ಅವರು ಆವತ್ತಿನ ಒಂದು ನಂದನೇಶ್ವರ ಯಕ್ಷಗಾನ ಮಂಡಳಿಯಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಆಗುವಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಅವರ ಜೊತೆಯಲ್ಲಿ ವೇಷ ಮಾಡುವಂತಹ ಕೆಲವು ಅವಕಾಶಗಳನ್ನೆಲ್ಲ ಕೊಟ್ಟಿದ್ದಾರೆ. ಅವರು 43 ವರ್ಷಗಳ ಹಿಂದೆ ಆರಂಭವಾದ ಯಕ್ಷನಂದನ ನೋಡಿ, ಎಷ್ಟು ಅರ್ಥಪೂರ್ಣವಾದಂತಹ ಶಬ್ದ ಅದು. ಯಾವ ರೀತಿಯಲ್ಲಿ ಯೋಚಿಸುವುದಕ್ಕೆ ಅವಕಾಶ ಇದೆ. ಯಕ್ಷನಂದನ ಆರಂಭವಾದ್ದು 43 ವರ್ಷಗಳ ಹಿಂದೆ. ಹಾಗಾದರೆ ಇವತ್ತು ಅದಕ್ಕೆ ಪ್ರಾಯ ಎಷ್ಟಾಯಿತು? ಅಂದರೆ ಅದರ ಮೂಲ ಉದ್ದೇಶ ಏನು ಅಂತ ನಾನು ತರ್ಕಿಸಿದಂತೆ ಹೇಳ್ತೇನೆ. ಅದು ಎಷ್ಟೇ ವರ್ಷಗಳಾದರೂ ನಂದನವಾಗಿ ಇರಬೇಕು, ಮಾತ್ರವಲ್ಲ ನಿಲ್ಲದೆ ಮತ್ತು ನಂದನಂದರನ್ನು ತೋರಿಸಿಕೊಡಬೇಕು ಅಂತ ಮಕ್ಕಳಿಗೆ ಉಪದೇಶ ಮಾಡೋದಕ್ಕೆ ಅದೇ ಹೆಸರನ್ನಿಟ್ಟಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಅವರು ಸಾಮಾನ್ಯ ಯಕ್ಷಗಾನದಲ್ಲಿ ಮಾತ್ರವಲ್ಲ, ಇಲ್ಲಿ ದೊಡ್ಡ ವಕೀಲರಾಗಿ
ಯಾರು ಅಸಹಾಯಕರಿದ್ದಾರೋ, ಯಾರು ಬರೇ ಕೂಲಿ ಕಾರ್ಮಿಕರಿದ್ದಾರೋ, ಯಾರು ಕಷ್ಟದಲ್ಲಿ ಜೀವನ ಮಾಡೋರಿದ್ದಾರೋ ಅವರಿಗೆಲ್ಲ ಏನು ಬೇಕು ಅಂತ ಕೇಳಿ ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಉಪಕಾರವನ್ನು ಮಾಡಿ 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 ಒಂದು 5 ವರ್ಷಗಳ ಕಾಲ ವಿಧಾನಸಭಾ ಸದಸ್ಯರಾಗಿಯೂ ಆ ಮೂಲಕವಾಗಿ ಅವರು ಕೆಲಸವನ್ನು ಮಾಡಿಕೊಂಡು ಮುಂದುವರೆದಿದ್ದಾರೆ. ಇದೆಲ್ಲ ನನಗೆ ಗೊತ್ತಿದ್ದು, ಆದರೆ ಅದನ್ನು ಆಗಲೇ ನಾನು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಾಯ ಸಣ್ಣದಾಗಿತ್ತು. ಎಷ್ಟು ವರ್ಷ ಆಯಿತು. ಅವರು ಇಷ್ಟು ವರ್ಷಗಳವರೆಗೆ ಯಕ್ಷಗಾನವನ್ನು ಮುಂದುವರಿಸಿಕೊಂಡು, ನಾನು ಮೊದಲು ಈ ಯಕ್ಷಗಾನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದಾಗ ಅವರನ್ನು ನಾನು ಕರೆಯುವುದಂತಲ್ಲ, ಅವರಾಗಿಯೇ ಬರ್ತಿದ್ರು. ಆಶ್ಚರ್ಯವಾಗ್ತಾ ಇತ್ತು. ಶ್ರೀಧರ ಹೇಗಾಯಿತು, ಆಟ ಎಲ್ಲ ಹೇಗುಂಟು, ಹೇಗೆ ಕಲೆಕ್ಷನಲ್ಲಾಗಿದೆ, ಏನಾದರೂ ತೊಂದರೆ ಉಂಟೋ ಅಂತೆಲ್ಲ ಕೇಳಿ ವಿಚಾರಿಸಿಕೊಂಡು ಹೋಗುವಂತಹ ಪದ್ಧತಿಯನ್ನು ವರಿಸಿಕೊಂಡಿದ್ದರು. ಆ ಕಾಲಕ್ಕೆ ಉಳಿದ ಕಾಲವೈದ್ಯರೆಲ್ಲರೂ ದೊಡ್ಡವರೆಲ್ಲ ಬರ್ತಿದ್ದರು. ಒಳ್ಳೆ ರೀತಿಯಲ್ಲಿ ಯಕ್ಷಗಾನ ಆಗ್ತಿತ್ತು, ನನಗೇನೇನು ತೊಂದರೆ ಆಗಲಿಲ್ಲ. ಆಮೇಲೆ ಒಂದಷ್ಟು ಕೈಯಲ್ಲಿ ಕೊಟ್ಟು ಹೋಗುವಂತಹ ಪದ್ಧತಿಯನ್ನು ಇರಿಸಿಕೊಂಡಿದ್ದಾರೆ. ಈಗ ಅದೇ ರೀತಿಯಲ್ಲಿ ಆ ಅಪ್ಪನ ಕನಸು ಮತ್ತು ಮನಸ್ಸು ಏನಿತ್ತೋ ಅದನ್ನು ನನ್ನನ್ನು ಕರೆಸಿಕೊಂಡು ಯಕ್ಷಗಾನದಲ್ಲಿ ನನಗೂ ಒಂದು ಸ್ಥಾನಮಾನಗಳನ್ನು ಕೊಟ್ಟಿಕೊಂಡು ನಾನು ಈ ರೀತಿಯಲ್ಲಿ ಭಾಷಣ ಮಾಡೋದಕ್ಕೆಲ್ಲ ಅವಕಾಶವನ್ನು ಡಾಕ್ಟ್ರು ಮತ್ತು ವಕೀಲರು ಮಾಡ್ತಾ ಇದ್ದಾರೆ. ಮೊದಲು ಇಂಗ್ಲೀಷ್ ಯಕ್ಷಗಾನ ಆಗ್ತಾ ಇದ್ದಾಗ ಇಂಗ್ಲೀಷು ನನಗೆ ಯಕ್ಷಗಾನದೇ ಇದ್ದರೂ ಮಂಗಳೂರಿನಲ್ಲಿ ಮಣಿಪಾಲದಲ್ಲಿ ಎಲ್ಲ ಆಗೊಮ್ಮೆ ಅವರು ವಕೀಲರು ನೆನಪು ಮಾಡಿದರು. ಯಾಕಂದರೆ ವೀರೇಂದ್ರ ಹೆಗ್ಡೆ ಅವರು ಬಂದು ಮೆಚ್ಚಿದ್ದಾರೆ ನಮ್ಮ ಆಟವನ್ನು ಅಂತ. ಆಟಕ್ಕೆ ನಾನು ಕೂಡ ಹೋಗಿದ್ದೆ. ಅವರೊಂದು ಮಾತು ಹೇಳಿದರು, ಅದು ಈಗ ನನಗೆ ನೆನಪಾಯಿತು. ಯಕ್ಷಗಾನ ನೋಡಿ ಆಮೇಲೆ ಭಾಷಣ ಮಾಡೋ ಸಂದರ್ಭದಲ್ಲಿ ಯಕ್ಷಗಾನದಲ್ಲಿ ನನ್ನನ್ನು ಮತ್ತು ಭಾಗವತರನ್ನು ಬಿಟ್ಟರೆ ಇಲ್ಲಿ ಕನ್ನಡ ಮಾತಾಡೋರು ಯಾರೂ ಇರಲಿಲ್ಲ, ಎಲ್ಲ ಇಂಗ್ಲೀಷ್ನವರೇ ಇದ್ದದ್ದು ಅಂತ ಹೇಳಿದ್ದಾರೆ. ಅದು ನೆನಪು ನನಗೆ. ಆದ್ದರಿಂದ ಅಂಥದ್ದೆಲ್ಲ ಕಥೆಗಳೆಲ್ಲ ಆಗಿ ಹೋಗಿತ್ತು. ನಾನು ಇನ್ನು ಹೆಚ್ಚು ಮಾತನಾಡಲಿಕ್ಕೆ ಹೋದರೆ ಬಹುಶಃ ಏನಾದರೂ ಎಡರು ತೊಡರುಗಳು ಆಗಲಬಹುದೋ ಏನೋ. ಅದಕ್ಕಾಗಿ ಹೆಚ್ಚು ಮಾತಾಡದೆ ನಾನು ಮರ್ಯಾದೀತವಾದಂತಹ ಮಾರ್ಗದಲ್ಲಿಯೇ ಇಷ್ಟಕ್ಕೆ ಇನ್ನು ಮುಂದಕ್ಕೂ ಈ ಕಾರ್ಯಕ್ರಮಗಳು ಸದಾ ಕಾಲದಲ್ಲಿ ನೆರವೇರುತ್ತಿರಲಿ. ಅವರ ಗತಿಸಿ ಹೋದಂತಹ ಪುಣ್ಯಾತ್ಮ PV ಐತಾಳರ ನಿತ್ಯ ಆಶೀರ್ವಾದ ನಮ್ಮ ಈ ರಂಗದಲ್ಲಿ ಮಾತ್ರವಲ್ಲ, ಬೇರೆ ಕಡೆಯಲ್ಲಿ ಮಾಡುವಾಗಲೂ ಐತಾಳರ ಮಕ್ಕಳಿಗೆ, ಐತಾಳರ ಮನೆಯವರಿಗೆ, ಇದರಲ್ಲಿ ದುಡಿಯುವಂತಹ ಸಮಸ್ತ ಯಕ್ಷಗಾನ ಕಲಾವಿದರಿಗೆ ಎಲ್ಲರೂ ಕೂಡಿ ಬರಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಂದುವರಿಸದೆ ನಾನಿಲ್ಲಿ ಮುಕ್ತಾಯಗೊಳಿಸ್ತೇನೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಬಹಳ ಉತ್ತಮವಾಗಿ ಶುಭ ಹಾರೈಕೆ ಮಾಡಿದ್ದಾರೆ. ನಮ್ಮ 1981ನೇ ಇಸ್ವಿಯಲ್ಲಿ ಇಂಗ್ಲೀಷ್ ಯಕ್ಷಗಾನ ಶುರು ಆದಾಗ ಇವರು ಹೇಳಿದರು, ನನಗೆ ಆಗೋದಿಲ್ಲ ನಿಮ್ಮ ಇಂಗ್ಲೀಷ್ ಯಕ್ಷಗಾನದಲ್ಲಿ ಪಾಠ ಮಾಡಲಿಕ್ಕೆ, ಆದರೆ ನನ್ನ ತಮ್ಮ ಇದ್ದಾನೆ ಡಿಗ್ರಿ ಆದವ, ಅವನನ್ನು ಕಳಿಸ್ತೇನೆ ಅಂಥೇಳಿ ಮುಖ್ಯ ಶ್ರೀವೇಷ ಶಾರದೆ ಪಾತ್ರವನ್ನು ಅವರ ತಂಬ ಕುಂಬಳೆ ಗೋಪಾಲ ಇವರು ನೆರವೇರಿಸಿಕೊಟ್ಟಿದ್ದಾರೆ. ಹಲವು ವರ್ಷ ನಮ್ಮ ಜೊತೆ ಇದ್ದರು. ಆಮೇಲೆ ಅವರು ಬ್ಯಾಂಗ್ಳೂರಿಗೆ ಅವರಿಗೆ ಜಾಬ್ ಸಿಕ್ಕಿ ಅವರು ಅಲ್ಲಿಗೆ ಹೋದ ಕಾರಣ ನಮ್ಮ ಶ್ರೀವೇಷಕ್ಕೆ ಒಂದು ಜನ ಕೊರತೆ ಆಯಿತು ಆಮೇಲೆ ಅಂತ ಕುಂಬಳೆ ಶ್ರೀಧರ್ರವರು. ಅದೇ ರೀತಿ ಈ ದಿನದ ಪ್ರಸಂಗ ಸೀತಾಹಪಾರ ಜಟಾಯು ಮೋಕ್ಷ, ಇದರ ಕನ್ನಡದಲ್ಲಿ ಆದರೆ ಯಾವ ರೀತಿ ಹೋಗ್ತದೆ ಎಂಬುದನ್ನು ನನಗೆ ಬರೆದು ಕೊಟ್ಟವರು ಕುಂಬಳೆ ಶ್ರೀಧರ್ರವರು. ಅದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ 1922ನೇ ಇಸ್ವಿಯಲ್ಲಿ 2022ನೇ ಇಸ್ವಿಯಲ್ಲಿ ತಂದೆಯವರ ಜನ್ಮ ಶತಾಬ್ದಿಯನ್ನು ಇದೇ ವೇದಿಕೆಯಲ್ಲಿ ಮಾಡಿದ್ದೆವು. ಆ ಸಮಯದಲ್ಲಿ ತಂದೆಯವರು ಇರುವಾಗ ಯಾರೆಲ್ಲ ಕಲಾವಿದರು ಅವರೊಟ್ಟಿಗೆ ಜೊತೆಯಲ್ಲಿ ವೇಷ ಮಾಡ್ತಾ ಇದ್ದರೋ ಅವರನ್ನೆಲ್ಲ ಗೌರವಿಸ್ತಾ ಇದ್ದೇವೆ. ಆವಾಗ ನಮ್ಮಿಂದ ಒಂದು ತಪ್ಪಾಯಿತು. P. ಪುರುಷೋತ್ತಮ್ ರಾವ್ ಅವರು MCFನ ಉದ್ಯೋಗಿ. ನಮ್ಮ ಸೆಟ್ಟಿನಲ್ಲಿ 2-3 ಪ್ರಸಂಗದಲ್ಲಿ ಶ್ರೀವೇಷವನ್ನು ಮಾಡಿದ್ರು. ಅವರನ್ನು ನಾವು ಗೌರವಿಸಲಿಕ್ಕೆ ಬಿಟ್ಟು ಹೋಗಿದೆ. ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರನ್ನು ಸಭೆಯಲ್ಲಿರುವ ಅತಿಥಿ ವರೇಣ್ಯರೆಲ್ಲರೂ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. P. ಪುರುಷೋತ್ತಮ್ ರಾವ್ ಇವರು MCFನ ಉದ್ಯೋಗಿಯಾಗಿ ಈಗ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆದ ನಂತರವೂ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರು. ಭಜನೆ, ಯಕ್ಷಗಾನ, ತಾಳಮದ್ದಲೆ, ಹರಟೆ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅದಲ್ಲದೆ ಭಜನಾ ಪುಸ್ತಕವನ್ನು ರಚಿಸಿ ತನ್ನ ಸಹಮಿತ್ರರಿಗೆ ಯಾರು ಇಂಟ್ರೆಸ್ಟ್ ಇದೆ ಅವರಿಗೆಲ್ಲರಿಗೂ ಭಜನೆ ಪುಸ್ತಕವನ್ನು ಫ್ರೀಯಾಗಿ ವಿತರಿಸಿದ್ದಾರೆ. ಅಂತ ಒಂದು ಕಲಾವಿದ ಅವರು ಕೂಡ. ಅವರನ್ನು ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ.
ಈಗೆಲ್ಲ ಮಕ್ಕಳು 90ರ ಮೇಲೆ ಮಾರ್ಕು. ನಾವೆಲ್ಲ ಇರುವಾಗ ನಮಗೆ 2-3 ಸಬ್ಜೆಕ್ಟ್ ಸೇರಿದ್ರೆ 90ರ ಮೇಲೆ ಬರ್ತಿತ್ತು ನಮ್ಮದು ಸಹ, ನಾವು ಕಲಿತಾ ಇರುವಾಗ. ಈಗ ಹಾಗಲ್ಲ, ಒಂದು ಸಬ್ಜೆಕ್ಟಲ್ಲೇ 90ರ ಮೇಲೆ ಅಂತ 97-98% ಗಳಿಸಿದಂಥ ನಮ್ಮ ಸ್ಥಳೀಯ ಒಂದು ಪ್ರತಿಭೆಗಳಿಗೆ ಈಗ ಗೌರವಿಸುವಂಥ ಕಾರ್ಯಕ್ರಮ. ಉತ್ತಮ ಅಂಕ ಗಳಿಸಿದಂಥ ಅನಗ ಐತಾಳ್ ದ್ವಿತೀಯ PUC ವಿಜ್ಞಾನ ಗೋವಿಂದಾಸ್ ಕಾಲೇಜ್ 97.6%. ಅನಗ ಐತಾಳ್. ಅದೇ ರೀತಿ SSLCಯಲ್ಲಿ ಕುಮಾರಿ ವೈಷ್ಣವಿ ಐತಾಳ್ ಮಹಾಲಿಂಗೇಶ್ವರ ಸ್ಕೂಲ್ ಇಡ್ಯಾ ಸುರತ್ಕಲ್. ಹಾಗೂ ಕುಮಾರಿ ಪ್ರತೀಕ್ಷಾ BP ದ್ವಿತೀಯ PUC ವಿಜ್ಞಾನ. ಶಕ್ತಿ PU ಕಾಲೇಜ್ ಶಕ್ತಿನಗರ ಮಂಗಳೂರು. ಅನಗ ಐತಾಳ್, ವೈಷ್ಣವಿ ಐತಾಳ್ ಹಾಗೂ ಪ್ರತೀಕ್ಷಾ BP. ಇನ್ನೂ ಹೆಚ್ಚಿನ ಪ್ರತಿಭೆ ನಿಮ್ಮಿಂದ ಹೊರಸೂಸಲಿ ಅಂತ ಶ್ರೀ ನಂದನೇಶ್ವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿ ಉತ್ತಮವಾದ ಅಂಕಗಳನ್ನು ಗಳಿಸಿ ಉತ್ತಮವಾದ ಹುದ್ದೆ ನಿಮಗೆ ಸಿಕ್ಕಲಿ, ವೃತ್ತಿಯೂ ಸಿಕ್ಕಲಿ, ಉದ್ಯೋಗವೂ ಸಿಕ್ಕಲಿ ಅಂತ ದೇವರಲ್ಲಿ ಬೇಡ್ತಾ ಇದ್ದೇವೆ. ಇದೀಗ PV ಐತಾಳ್ ಮೆಮೋರಿಯಲ್ ವೆಂಕಟರತ್ನ ಚಾರಿಟೇಬಲ್ ಟ್ರಸ್ಟ್ ಇದರಿಂದ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೇವೆ, ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷ ಕುಮಾರಿ ಸಂಜನಾ ಪ್ರಥಮ BBA ಸರಕಾರಿ ಕಾಲೇಜ್ ಹಳೆ ಅಂಗಡಿ, ಅವಳಿಗೆ ಎಕ್ಸಾಮ್ ಆದ ಕಾರಣ ಬರಲಿಲ್ಲ, ಅವಳ ಅಣ್ಣ ಬಂದಿದ್ದಾನೆ. ಶರಣ್ಯ R ಐತಾಳ್ ರೋಟರಿ ಕಾಲೇಜ್ PUC ಕಿಂಜಿಗೋಳಿ, ಬರಲಿಲ್ಲ. ಕುಮಾರಿ ಭವ್ಯ PU ಕಾಲೇಜ್ ಪದವು,
ಎಸ್. ಮುಖ್ಯ ಅತಿಥಿಗಳಾದ ಶ್ರೀ ರಾಜಮಣಿ ರೀಜನಲ್ ಹೆಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪಾಂಡೇಶ್ವರ್ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರುವ ಗಣ್ಯರಿಗೆ, ಶ್ರೀ ಶ್ರೀಧರ್ ರಾವ್ ಕುಂಬ್ಳೆ, ರಿನೌಂಡ್ ಯಕ್ಷಗಾನ ಆರ್ಟಿಸ್ಟ್, ಪ್ರೊಫೆಸರ್ ಎ ಚಿತ್ತರಂಜನ್ ಹೆಗಡೆ, ದೀನ್ NIT ಕರ್ನಾಟಕ ಸುರತ್ಕಲ್, ಮತ್ತು ಡಾಕ್ಟರ್ ಪಿ ಸತ್ಯನಾರಾಯಣ ಮೂರ್ತಿ ಐತಾಲ, ಸುರೇಶ್ ಕುಮಾರ್ ಪಿ ಸಂತೋಷ್ ಐತಾಲ್ ಅವರೇ, ರತ್ನ PV ಐತಾಲ್, ಕನ್ವೀನರ್ ಆ್ಯಂಡ್ ಮೆಂಬರ್ಸ್ ಆ್ಯಂಡ್ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇದು ಒಂದು ಸಂದರ್ಭ ನಮಗೆ ಕೊಟ್ಟು ಇದು 43ನೇ ಸೆಲೆಬ್ರೇಷನ್ ಯಕ್ಷಗಾನ. ಇದು ಒಂದು ಇತಿಹಾಸ, ಅಂದರೆ ಪುರಾಣ ಇತಿಹಾಸ. ಇದು ಕಂಟಿನ್ಯೂ ಮಾಡೋದು ನಮಗೆ ಎಲ್ಲರಿಗೂ ಹೆಮ್ಮೆ. ನಮ್ಮ ಯೂನಿಯನ್ ಬ್ಯಾಂಕಲ್ಲಿ ನಮ್ಮ ಸ್ಟಾಫ್ ಮೆಂಬರ್ಸ್ ಎಲ್ಲ ಸೇರಿ ಒಂದು ಕನ್ನಡ ಬಲಗ ಅಂತ ನಾವು ಆರಂಭಿಸಿದ್ದೀವಿ. ಎಲ್ಲ ರೀಜನಲ್ ಆಫೀಸಲ್ಲಿ ಒಂದೊಂದು. ನಾನು ಇಲ್ಲಿ ಮಂಗಳೂರು ಬರೋಕ್ಕೆ ಮುಂಚೆ ಶಿವಮೊಗ್ಗ ರೀಜನಲ್ಲಿ ಕ್ಷೇತ್ರೀಯ ಇದರಲ್ಲಿ ಕಾರ್ಯದಲ್ಲಿದ್ದೆ. ಅಲ್ಲಿನೂ ಪ್ರತಿ ವರ್ಷ ಇದು ಒಂದು ಕನ್ನಡ ಬಲಗ ಪ್ರೋಗ್ರಾಮಲ್ಲಿ ಯಕ್ಷಗಾನ ಒಂದು ನಾವು ಇಟ್ಟಿರ್ತೀವಿ. ಅಂದರೆ ಯಕ್ಷಗಾನ ಇದು ಬಂದು ಕಂಟಿನ್ಯೂ ಆಗಲಿ ಅಂತ ಒಂದು ನಡೆಸಿ ನಾವು ಬರ್ತಾಯಿದ್ದೀವಿ. ಇವತ್ತು ನಮಗೆ ಸಂತೋಷ ಅಂತ ನಮ್ಮ ಕೋಡಿಕಲ್ ರಾಮ ಮಂದಿರ್ ಅವರು ಒಂದು ಸಲ ಒಮ್ಮೆ ನಮಗೆ ಫೋನ್ ಮಾಡಿ ಹೇಳಿದರು, ಸರ್ ಈ ಥರ ಒಂದು ನಾವು ಇದು ಫಂಕ್ಷನ್ ಮಾಡ್ತಾಯಿದ್ದೀವಿ, ದಯವಿಟ್ಟು ನೀವು ಅಟೆಂಡ್ ಮಾಡಿ ಅಂತ. ಸೊ ನಮ್ಮ ಪಾಂಡೇಶ್ವರ ಇದರಲ್ಲಿ ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ಆವಾಗ ಹೆಡ್ ಆಫೀಸಲ್ಲಿ ಇದ್ದೀವಿ ನಾವು. ಈಗ 2ನೇ ಮಾಳಿಗೆಯಲ್ಲಿ ನಾನು ಇಮಿಡಿಯೇಟ್ ಎಸ್ ಅಂತ ಒಪ್ಪಿದೆ. ಇವಾಗ ಈ ಕಾರ್ಯಕ್ರಮ ನೋಡಿದ್ರೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಎಲ್ರಿಗೂ ರಿವಾರ್ಡ್ ರೆಕಗ್ನಿಷನ್ನು, ಅಪ್ರಿಸಿಯೇಷನ್ನು, ಮೋಟಿವೇಶನ್ನು ಎಲ್ಲ ಮಾಡ್ತಾಯಿದ್ದಾರೆ. ಈವನ್ ಸ್ಟೂಡೆಂಟ್ಗಳಿಗೆ. ಈ ಥರ ಒಂದು ಕಾರ್ಯಕ್ರಮ ನಡೆಸೋದು ನಾನು ಒಂದು ಭಾಗ್ಯವಹಿಸೋದು ಭಾಳ ಸಂತೋಷ. ಸೊ ನಾನು ಭಾಳ ಟೈಮ್ ತಗೊಳ್ಳೋದಿಲ್ಲ. ಈ ಥರ ಒಂದು ಯಕ್ಷಗಾನ ನೀವು ನೋಡ್ಬೋದು, ಎಲ್ಲ ಕಡೆಯೂ ನೋಡ್ಬೋದು. ಬಟ್ ಭಾಳ ಸುಮಾರು ಅದು ವೇಷ ಆಗ್ತಾರಲ್ಲ, ನಮಗೆ ನಮ್ಮ ಒಬ್ಬರು ಹೇಳಿದರು ಯಾವ ಥರ ಅದು ಇದು ಮಾಡಿ ಡ್ರೆಸ್ಸಿಂಗ್ ಪ್ಯಾಟರ್ನು ಮತ್ತು ಇದು ಕಂಟಿನ್ಯೂ ಮಾಡೋದು ಭಾಳ ಈ ಥರ ಜನ್ರೇಷನ್ನಲ್ಲಿ ಯಾರೂ ಅದು ಮಾಡೋದಿಲ್ಲ. ಬಟ್ ಇದ್ರೂ ನಮ್ಮ ಆರ್ಟಿಸ್ಟು ಶ್ರೀಧರ್ ರಾವ್ ಕುಂಬ್ಳೆ ಅವರು ಇದು ಒಂದು ಸಂದರ್ಭ ತಗೊಂಡು ನಮಗೆ ಈ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ. ಎಲ್ರಿಗೂ ದಯವಿಟ್ಟು ಸುಮಾರು ಪ್ರೋಗ್ರಾಮ್ಗಳು ಇದೆ. ಇವತ್ತು 9:30 ತನಕ ಇದೆ. 9 ಗಂಟೆಯಿಂದ 5:30 ಈಗ ಶುರು ಮಾಡಿದ್ದಾರೆ. ಸೊ ಎಲ್ಲರಿಗೂ ಅಭಿನಂದನೆಗಳು, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದೀಗ ಅಧ್ಯಕ್ಷರ ಭಾಷಣ. ಪ್ರೊಫೆಸರ್ ಎ ಚಿತ್ತರಂಜನ್ ಹೆಗಡೆ, ಡೀನ್ ಸ್ಟೂಡೆಂಟ್ ವೆಲ್ಫೇರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕರ್ನಾಟಕ ಸುರತ್ಕಲ್, ಅಧ್ಯಕ್ಷೀಯ ಭಾಷಣ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಅತಿಥಿ ಅಭ್ಯಾಗತರೇ ಹಾಗೂ ಈ ಸಭಾಂಗಣದಲ್ಲಿ ಕೂತಿರುವಂಥ ತುಂಬ ಹಿರಿಯವರು ಕಾಣ್ತಾ ಇದ್ದಾರೆ. ಅದೇ ಥರ ಬಂದಿರುವಂಥ ಎಲ್ಲ ಯಕ್ಷಗಾನ ಪ್ರೇಕ್ಷಕರಿಗೆ ಹಾಗೂ ಈ ಒಂದು ಯಕ್ಷನಂದನ ಈ ಒಂದು ಸಂಘಟನೆಯ ಅಭಿಮಾನಿಗಳಾಗಿ ಬಂದಿರುವಂಥ ಎಲ್ಲ ಪ್ರೇಕ್ಷಕರಿಗೂ ನನ್ನ ಪ್ರಥಮವಾದಂಥ ಸ್ವಾಗತ ಹಾಗೂ ನನ್ನ ಕೃತಜ್ಞತೆಗಳು. ಯಾಕೆ ಅಂತೇಳಿದರೆ ನನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸುವಿಕೆ ತೀರಾ ಅಪರೂಪದ್ದು ಅಂತ ಹೇಳ್ಬೋದು. ಆದರೆ ನಾನು ಈ ಇನ್ವಿಟೇಷನ್ ಲೆಟರ್ ನೋಡಿದ ನಂತರದಲ್ಲಿ ನನಗೆ ತುಂಬ ಹೆಮ್ಮೆಯೂ ಕೂಡ ಅನಿಸ್ತು. ಯಾಕೆಂದರೆ ಇದೊಂದು ಸಂಘಟನೆ ಒಂದು ಘನ ಉದ್ದೇಶದಿಂದ ಸ್ಥಾಪಿತವಾದದ್ದು. ಅಷ್ಟಲ್ಲದೆ ಅವರ PV ಐತಾಳರವರು ಏನಿದ್ದಾರೆ ಅವ್ರ ಬಗ್ಗೆ ನಾನು ಅವರ ವೆಬ್ಸೈಟಲ್ಲಿ ಕೂಡ ನೋಡಿದ್ದೇನೆ. ಇದೊಂದು ತುಂಬ ಅಪರೂಪವಾದಂಥ ಒಂದು ಸಂಘಟನೆ ಯಕ್ಷನಂದನ. ಶ್ರೀಧರ್ ಅವರು ಹೇಳಿದರು,
ಇದು ನಂದನ ಅಂತ ನಾನು ಹೇಳ್ತೇನೆ, ಇದು ನಂದದ ದೀಪವಾಗಿ ಬೆಳೀಲಿ ಅಂತ ನನ್ನ ಒಂದು ಹಾರೈಕೆ. ಯಾಕೆ ಅಂತೇಳಿದರೆ ಇಂಥ ಕಾಲಮಾನದಲ್ಲಿ PVK ಐತಾಳರು ಜೀವಂತ ಇರುವಾಗ ಆಗಿನ ಕಾಲಮಾನಗಳು ಬೇರೆ ಇತ್ತು. ಯಕ್ಷಗಾನ ಅದಕ್ಕೆ ಸಂಬಂಧಪಟ್ಟಂತೆ ಜನರು ಇದ್ದರು, ಅಭಿಮಾನಿಗಳು ಇದ್ದರು. ಆದರೆ ಅದನ್ನು ಇಂಗ್ಲೀಷಿಗೆ ಕನ್ವರ್ಷನ್ ಮಾಡುವಂಥ ಡಯಾಲಾಗ್ಸನ್ನು ಇಟ್ಟು ಆ ದಿನಕ್ಕೆ ಸ್ಥಾಪಿತವಾದದ್ದನ್ನು ಅದನ್ನು ಈಗಲಿಗೂ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಮನಸ್ಥಿತಿಯನ್ನು ನಮ್ಮ ಸುಶಿಕ್ಷಿತ ಮಕ್ಕಳು ಮಾಡ್ತಾ ಇರೋದು ನಿಜಕ್ಕೂ ಅಭಿನಂದನಾರ್ಹವಾದ್ದು. ಯಾಕೆಂದರೆ ಈಗಿನ ಕಾಲದಲ್ಲಿ ಯಕ್ಷಗಾನ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿನ ಅಸಡ್ಡೆ ಕೂಡ ಉಂಟು. ಯಾಕೆಂದರೆ ಜನರು ತುಂಬ ಬ್ಯುಸಿ ಮೊಬೈಲಲ್ಲಿ, ಹಾಗಾಗಿ ಯಾರಿಗೂ ಪುರ್ಸೊತ್ತಿಲ್ಲ, ಎಲ್ಲರೂ ಬ್ಯುಸಿ ಫಾರ್ ನಥಿಂಗ್. ಓಕೆ, ಬಟ್ ಆಲ್ ಆರ್ ಬ್ಯುಸಿ. ಈ ಸಂದರ್ಭದಲ್ಲಿ ಈ ಯಕ್ಷಗಾನವನ್ನು ಉಳಿಸ್ಕೊಳ್ಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಅವರು ಹೊಸ ಪ್ರಸಂಗಗಳನ್ನು ಮಾಡಿ ಅದಕ್ಕೆ ಡಯಾಲಾಗ್ಸ್ಗಳನ್ನು ಬರೆದು ಅದನ್ನು ಒಂದು ಇನ್ನೂ ಜೀವಂತವಾಗಿ ಉಳಿಸ್ಕೊಂಡಿರೋದಕ್ಕೆ ನನಗೆ ಇದು ಬರೀ ಏನು ಶಬ್ದಗಳ ಹೇಳಿಕೆ ಅಲ್ಲ, ನನ್ನ ಮನಸ್ಸಿನ ಅಂತರಾಳದಿಂದ ಹೇಳುವ ಮಾತು ಏನಂತೇಳಿದರೆ, ಸಂತೋಷ್ ಮತ್ತು ಅವರು ಸತ್ಯಮೂರ್ತಿ ಐತಾಳ್ ಅವರ ಸಹೋದರ ದ್ವಯರ ಒಂದು ಪ್ರಯತ್ನಕ್ಕೆ ಮತ್ತು ಆಸೆಗೆ ಮತ್ತು ಯಕ್ಷಗಾನದ ಬಗ್ಗೆ ಇರುವ ಒಲುಮೆಗೆ ನಾವೆಲ್ಲ ಯಕ್ಷಗಾನ ಪ್ರೇಮಿಗಳಾಗಿ ಅದು ನಮ್ಮ ಕರಾವಳಿ ಜಿಲ್ಲೆಯ ಎಲ್ಲ ಜನಸ್ತೋಮದ ಪರವಾಗಿ ಅಭಿನಂದನೆಗಳು ಸರ್. ಯಾಕೆ ಅಂತೇಳಿದರೆ ಇಂಥ ಘನ ಕಾರ್ಯವನ್ನು ಒಂದಿನದಲ್ಲಿ ನಾವೇನೋ ಇಲ್ಲಿ ಹೇಳಿ ಹೋಗ್ಬೋದು, ಎಷ್ಟು ಚಂದವಾಗಿ ಮಾತಾಡಿ ಹೋಗ್ಬೋದು, ಬಟ್ ವಾಸ್ತವಿಕವಾಗಿ ಅದನ್ನು ಪಾಲಿಸೋದು, ಅದನ್ನು ಪೋಷಿಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಇವತ್ತಿನ ಯಕ್ಷಗಾನ ಒಂದೇ ಅಲ್ಲ, ಅವರು ಇದರೊಟ್ಟಿಗೆ ಕೆಲವೊಂದು ಜನಹಿತವಾದಂಥ ಜನಪರವಾದ ಕಾರ್ಯವನ್ನು ಕೂಡ ಇಟ್ಕೊಂಡಿದ್ದಾರೆ. ಕೆಲವೊಂದು ಜನರ ಸನ್ಮಾನ, ಮಕ್ಕಳಿಗೆ ಉತ್ತೇಜನ, ಅದು ಹಣ ಏನೂ ಅಲ್ಲದೇ ಇರ್ಬೋದು, ಬಟ್ ಆ ಕೊಟ್ಟಿರುವಂಥ ಉತ್ತೇಜನ ಆ ಮಕ್ಕಳಲ್ಲೂ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಅದನ್ನು ಅವರಲ್ಲಿ ಎಚ್ಚರಿಸ್ತದೆ ಅಂತ ನನ್ನ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ಸರ್, ಇದು ನನ್ನ ಅತಿಶಯದ ಮಾತಲ್ಲ, ನಿಮ್ಮ ಈ ಒಂದು ಪ್ರಯತ್ನ ಇಂಗ್ಲೀಷ್ ಡಯಾಲಾಗಿನಲ್ಲಿರುವ ಯಕ್ಷಗಾನ, ಯಾಕೆಂದರೆ ಯಕ್ಷಗಾನ ಅನ್ನುವಂಥದ್ದು ಕರಾವಳಿಯ ಒಂದು ಅಮೋಘವಾದಂಥ ಒಂದು ನೃತ್ಯ ರೂಪಕ. ಇದನ್ನು ಸರಿಯಾಗಿ ಜನರಿಗೆ ಮಂದಟ್ಟುವಾಗಿ ಮಾಡುವಾಗ ಕಷ್ಟ ಉಂಟು. ಯಾಕೆ ಅಂತೇಳಿದರೆ ಇದು ಯಕ್ಷಗಾನ ಒಂದು ಗಂಡು ಭಾಷೆ, ಅದಕ್ಕೆ ಅದರದ್ದೇ ಆದ ಒಂದು ಭಾಷೆ ಇದೆ, ಅದಕ್ಕೆ ಅದರದ್ದೇ ಆದ ಒಂದು ಘನತೆ ಇದೆ. ಅದನ್ನು ಇಂಗ್ಲೀಷಿಗೆ ಹೋದಾಗ ಅದರಲ್ಲಿ ಎಲ್ಲೋ ಒಂದು ಕಡೆ ಅದರ ಧೋರಣೆ ಲೋಪ ಆಗ್ತದೆ, ಅಥವಾ ಅದರ ಗುರಿ ಅದು ಮುಟ್ಟದೇ ಇರ್ಬೋದು. ಹಾಗಾಗಿ ಆ ದೃಷ್ಟಿಯಲ್ಲಿ ಕನ್ನಡದಲ್ಲಿಯೂ ಕೂಡ ಅದನ್ನು ಸಶಕ್ತವಾಗಿ ಉಪಯೋಗಿಸ್ಕೊಂಡಿದ್ರ ಬಗ್ಗೆ, ಯಾಕೆ ನಾನೇ ಅದಕ್ಕೆ ಸಾಕ್ಷಿ, ನಾನು 2-3 ಪ್ರದರ್ಶನಗಳನ್ನು ನಾನು ನೋಡಿದ್ದೇನೆ ಅವರದ್ದು. ಹಾಗಾಗಿ ಅದನ್ನು ಎಲ್ಲಿಯೂ ಕೂಡ ಯಕ್ಷಗಾನಕ್ಕೆ ಚ್ಯುತಿ ಬಾರದಂತೆ, ಅದರ ಒಂದು ಆಶಯಕ್ಕೆ ಲೋಪವಾಗದಂತೆ ಅವರು ಅದನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾನು ನಮ್ಮ ಐತಾಳ್ ಸಹೋದರನ್ನು ಮಾತ್ರ ಅಲ್ಲ, ಆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರನ್ನೂ ಅಭಿನಂದಿಸಲೇಬೇಕು. ಯಾಕೆಂದರೆ ಇವತ್ತು ಇಂಥ ಒಂದು ಕಾರ್ಯಗಳು ಭಾರಿ ಕಷ್ಟ. ಯಾಕೆಂದರೆ ಎಲ್ಲರೂ ಅವರು ವೃತ್ತಿಯಲ್ಲಿ ಅಡ್ವೊಕೇಟು, ಅವರ ಅಣ್ಣ ಡಾಕ್ಟರ್ಸ್. ಆ್ಯಕ್ಚುಲಿ ಅವರಿಗೆ ಇದೆಲ್ಲ ಅಗತ್ಯ ಇಲ್ಲ, ನಿಜವಾಗಿ ಹೇಳಬೇಕಿದ್ರೆ ಅಗತ್ಯ ಇಲ್ಲ. ಯಾಕೆ ತಂದೆ ಮಾಡಿದ್ದಾರೆ, ಆ ಕಾಲಕ್ಕೆ ಜನ ಬರ್ತಾಯಿದ್ರು, ನಡ್ಸ್ಕೊಂಡು ಹೋಗ್ತಾಯಿದ್ರು. ಬಟ್ ಇವತ್ತಿನ ದಿನದಲ್ಲಿ ಇದನ್ನು ಇಂಥ ಒಂದು ಒಳ್ಳೆಯ ಸಭಾಂಗಣದಲ್ಲಿ ಇಷ್ಟು ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದರೆ ಜನಗಳೇ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲ. ಇದು ಯಾಕೆಂದರೆ ನಮ್ಮ ಸಾಮಾಜಿಕವಾದಂಥ ಬದಲಾವಣೆಯ ಸ್ಥಿತ್ಯಂತರಗಳಿಂದಾಗಿ ಈ ಒಂದು ಪರಿಸ್ಥಿತಿ ಬಂದಿದೆ. ಆದರೂ ಇದ್ದವರ ಮಟ್ಟಿಗೆ ಸಂತೋಷದ ವಿಚಾರ, ಎಲ್ಲರೂ ಆಸಕ್ತಿಯಿಂದ ಬಂದಿದ್ದಾರೆ. ಅದಷ್ಟೇ ಸಾಕು ಅವರಿಗೆ ಸ್ಫೂರ್ತಿಯಾಗಲಿಕ್ಕೆ, ಒಂದು ಪ್ರೇರಣೆ ಆಗಲಿಕ್ಕೆ. ಇದು ನನ್ನ ಬಲವಾದ ನಂಬಿಕೆ. ಮತ್ತು ಇನ್ನೊಂದು ವಿಚಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರುವಂಥ ನಮ್ಮ ಮೇರು ಯಕ್ಷಗಾನ ಕಲಾವಿದ. ಯಾಕೆಂದೇಳಿದರೆ ನಾನು ನಾನು ಕುಂದಾಪುರದಲ್ಲಿ ಇದ್ದವನು. ನಾನು ಯಕ್ಷಗಾನವನ್ನು ನೋಡ್ತಾ ಇದ್ದೆ ಸಣ್ಣ ಇದರಲ್ಲಿ. ನಾನು ಒಬ್ಬ ಟೀಚರ್ ಮಗಾಗಿ, ಶಿಕ್ಷಕರ ಮಗನಾಗಿದ್ದೆ. ನಮಗೆ ಯಕ್ಷಗಾನ ಅನ್ನುವಂಥದ್ದು ನಮ್ಮ ಸೌತ್ ಕನ್ನಡದ ಎಲ್ಲ ಜನಗಳಿಗೊಂದು ಸಾಮಾನ್ಯವಾದ ಕಲೆ, ಅದೊಂದು ಸಾಮಾನ್ಯವಾದಂಥದ್ದು ಜ್ಞಾನ ಭಂಡಾರವೇ ಆಗಿತ್ತು. ಇವರ ಎಷ್ಟೋ ವೇಷಗಳನ್ನು ನಾನು ನೋಡಿದ್ದೇನೆ ಆ ಕಾಲಕ್ಕೆ. ಆದರೆ ನಾನು ಕಂಡುಕೊಂಡಿರೋ ಒಂದು ಸತ್ಯ ಅಂದರೆ ಅವರ ಭಾಷೆಯಲ್ಲಿರುವ ಸ್ಪಷ್ಟತೆ ಎಷ್ಟೊಂದು ನಿಖರವಾಗಿದೆ ಅಂತೇಳಿದರೆ, ನಾನು ಇವತ್ತು 30 ವರ್ಷಗಳ ಹಿಂದೆ ನೋಡಿದಷ್ಟೇ ಪ್ರಖರತೆ ಇದೆ, ಅದರಲ್ಲಿ ಒಂದು ಸುಪುಷ್ಟತೆ ಇದೆ, ಮತ್ತು ಮಾತಿನಲ್ಲಿ ಒಂದು ತೂಕ ಇದೆ. ಸರ್, ನಿಮಗೆ ನನ್ನ ನಮಸ್ಕಾರಗಳು. ಯಾಕೆಂದರೆ ಇಷ್ಟು ವರ್ಷಗಳ ನಂತರ ನಾನು ಸಣ್ಣ 7, 8, 10ನೇ ಕ್ಲಾಸಿನ ಹುಡುಗನಾಗಿ ನೋಡಿದ್ದು, ಅದರ ಮಧ್ಯದಲ್ಲಿ 30 ವರ್ಷಗಳು ಗತಿಸಿ ಹೋಗಿದ್ದಾವೆ. 30 ವರ್ಷಗಳ ನಂತರವೂ ಕೂಡ ನಾನು ನೋಡುವಾಗ ಅವರ ಮಾತಿನಲ್ಲಿರುವಂಥ ವೈಖರಿ, ಅದರಲ್ಲಿರುವ ಘನತೆ ಮತ್ತು ಸ್ಪಷ್ಟತೆ ಮತ್ತು ಅದರ ಒಂದು ಟಿ ವಿ ಅದು ಇವತ್ತೂ ಕೂಡ ಹಾಗೆ ಇದೆ. ಹಾಗಾಗಿ ಇಂಥವರು ಯಕ್ಷಗಾನಕ್ಕೆ ನಿಜವಾದ ಕೊಡುಗೆ ಕೊಟ್ಟವರು. ಹಾಗಾದರೆ ಇವತ್ತು ಎಷ್ಟು ಯಕ್ಷಗಾನಗಳು ಬರ್ಬೋದು, ಮನೋರಂಜನೆಗಳು ಬರ್ಬೋದು, ವಾಟ್ಸಪ್ಪು ಅದು ಇದು 100 ಏನು ಇಲ್ಲದವರಿಗೂ ಇಲ್ಲಿ ಸಲ್ಲದಷ್ಟು ಪ್ರಚಾರ ಸಿಗುತ್ತೆ. ಆದರೆ ಇವರ ಕಾಲದಲ್ಲಿ ಅಂಥ ಪ್ರಚಾರಗಳಿರಲಿಲ್ಲ.
ನಾನು ಅವರೆಷ್ಟೋ ವೇಷಗಳನ್ನು ನೋಡಿದ್ದೇನೆ. ಸ್ತ್ರೀ ವೇಷ ಅಂದರೆ ಸ್ತ್ರೀ ವೇಷವೇ. ಯಾಕೆ ನನಗಿದು ಅವರ ಏನು ಆಕಸ್ಮಿಕವಾಗಿ ನಾನು ಅವರಲ್ಲಿ ನೋಡಿದ್ದು. ಬಟ್ ಅವರು ಧ್ವನಿ ಕೇಳಿದ ತಕ್ಷಣ ಇಟ್ ಟೇಕನ್ ಮೀ ಬ್ಯಾಕ್ ಟು ದೋಸ್ ಡೇಸ್. ಹಾಗಾಗಿ ಅಂಥ ಯಕ್ಷಗಾನ ಕಲಾವಿದರನ್ನು ಈ ಒಂದು ವೇದಿಕೆ ಕರೆಸಿ ಇವರಂತೆ ಅದೆಷ್ಟೋ ಜನ ಇದ್ದಾರೆ. ನಾನು ಎಂದೂ ಮರೆಯೋದಿಲ್ಲ ಅಂಥ ವೇಷಧಾರಿಗಳು. ಇವತ್ತು ನನಗೆ ಎಸ್ಪೆಷಲಿ ನನ್ನ ಮಟ್ಟಿಗೆ ಹೇಳೋದಾದರೆ ಕನ್ನಡದಲ್ಲಿ ಒಂದು ಪ್ರಬುದ್ಧತೆ, ಮಾತಿನಲ್ಲಿ ಒಂದು ಶಬ್ದ ಭಂಡಾರತೆ ಅಥವಾ ಯಾವುದೇ ಆಗಿರಲಿ ಅಂಥದ್ದೆಲ್ಲ ನಾವು ಕಲ್ತಿದ್ದರೆ ಯಕ್ಷಗಾನ. ಅದರಲ್ಲಿ ಎರಡು ಮಾತಿಲ್ಲ. ಯಕ್ಷಗಾನ ನೀವು ಮಾತಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಅದರಲ್ಲಿ ಎಷ್ಟಿನ ಆಸಕ್ತಿ ಇದೆ ಅಂತ. ಹಾಗಾಗಿ ಆ ಮಟ್ಟಿಗೆ ಯಕ್ಷಗಾನ ಕರಾವಳಿ ತೀರದ ಒಂದು ಗಂಡು ಕಲೆ ಮತ್ತು ಜನಮಾನಸದಲ್ಲಿ ಅದು ಅಷ್ಟು ಮಿಳಿತವಾಗಿದೆ. ಆದರೆ ಅದರ ಯಕ್ಷಗಾನದ ಸರ್ ಹೇಳಿದರು ಮಾತಿನಲ್ಲಿ, ಯಕ್ಷಗಾನದ ಮೂಲ ಆಶಯವನ್ನು ನಾವು ಇಟ್ಕೊಂಡೇ ಈಗಲೂ ಕೂಡ ಕೆಲಸ ಮಾಡ್ತೇವೆ ಅಂತ. ಅದರ ಮೂಲ ಆಶಯ ಇದೊಂದು ಬೈಲಲ್ಲಿ ಒಂದು ದನವನ್ನು ಕಟ್ಟಿದಾಗೆ, ಒಂದು ಗೂಟ ಕಟ್ಟಿ ದನವನ್ನು ಕಟ್ತೇವೆ. ಯಾವ ಮೇಳಗಳಾಗಲಿ ಯಾವ ವೇಷಧಾರಿಗಳಾಗಿರಲಿ ಅವರಿಗೆ ಅವರ ಸುಪ್ತ ಪ್ರಜ್ಞೆಯಲ್ಲಿ ಒಂದು ಕೇಂದ್ರ ಬಿಂದು ಇರಲೇಬೇಕು. ಇಲ್ಲ, ಆ ಕೇಂದ್ರ ಬಿಂದು ಇಲ್ಲ ಆದರೆ ಯಕ್ಷಗಾನವಾಗಿ ಇನ್ನೇನೋ ಆಗುತ್ತೆ. ಹಾಗಾಗಿ ಅದರಿಂದ ಲೋಪ ಮತ್ತು ಅದರಿಂದ ಡಿವಿಯೇಷನ್ ಎಷ್ಟು ಆಗಿರ್ಬೋದು. ಬಟ್ ಆದರೆ ಪ್ರತಿಯೊಬ್ಬನು ಒಂದು ರಿವ್ಯೂ ಮಾಡುವಾಗ ಮಾತಾಡೋದು ಅದು ಯಕ್ಷಗಾನ ಸಂಪ್ರದಾಯ ಅಲ್ಲ ಅಂತ. ಯಕ್ಷಗಾನ ಸಂಪ್ರದಾಯ ಅಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ಸಂಪ್ರದಾಯ ಇದೆ ಅಂತ ಅರ್ಥ. ಹಾಗಿರ್ತಾ ಆ ಒಂದು ನೆಲೆಯಲ್ಲಿ ಹೇಳೋದಿದ್ದರೆ ಇವತ್ತು ಎಷ್ಟೇ ಮಾರ್ಪಾಡುಗಳಾಗಲಿ ಬದಲಾವಣೆಗಳಾಗಲಿ ಮೂಲ ಆಶಯದ ಯಕ್ಷಗಾನದೇನಿದೆ ಅದು ಉಳಿಸ್ಕೊಂಡಿದ್ದಾರೆ. ಕೆಲವೊಂದು ಮಂದಿ ಕಲಾವಿದರು ಕೂಡ ಇವತ್ತಿಗೂ ಇಟ್ಕೊಂಡಿದ್ದಾರೆ, ಅದು ನನಗೆ ಗೊತ್ತುಂಟು. ಬಟ್ ಬದಲಾದ ಕಾಲಮಾನದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಮೌಲ್ಯಗಳು ಕುಂಠಿತ ಆಗ್ತಾ ಇರ್ಬೋದು. ಬಟ್ ಅದನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡು ಹೋಗುವಂಥ ಯಕ್ಷಗಾನ ಕಲಾವಿದರು ಇದ್ದಾರೆ, ಯಕ್ಷಗಾನ ಪೋಷಕರು ಇದ್ದಾರೆ. ಓಕೆ, ಕೆಲವರು ಪಬ್ಲಿಸಿಟಿ ಬೇಕಾಗಿ ಏನೇನೇನೋ ಮಾಡ್ಬೋದು. ಬಟ್ ಅದಕ್ಕೆಲ್ಲ ವಿರುದ್ಧವಾಗಿ ಅದಕ್ಕೆಲ್ಲ ಇನ್ನೊಂದು ಸಂವಾದಿಯಾಗಿ ಇರುವಂಥವರು ಶ್ರೀಧರ್ ಅಂತ ಕಲಾವಿದರು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದು ನನಗೊಂದು ಯಾಕೋ ಒಂದು ಸಂತೃಪ್ತಿ ಇದೆ. ಯಾಕೆಂದರೆ ಇಂಥವ್ರನ್ನ ನಾವು ನೋಡಲಿಕ್ಕೊಂದು ಅವಕಾಶ ಒದಗಿ ಬಂತಲ್ಲ ಅನ್ನೋದೊಂದು ಸಂತೃಪ್ತಿ ನನಗಿದೆ. ನಿಮ್ಮಂಥವ್ರು ಸಂತೆ ಸಾವಿರವಾಗಬೇಕು ಸರ್. ಯಾಕೆಂದರೆ ನೀವೆಲ್ಲ ಆವಾಗಿನ ಕಾಲದಲ್ಲಿ ಇಷ್ಟು ಪ್ರಚಾರಗಳಿರಲಿಲ್ಲ, ಇಷ್ಟು ಸಂಬಳ ಇರಲಿಲ್ಲ. ಈಗೆಲ್ಲ ಹೋದರೆ ಅದೆಷ್ಟೋ ಕೊಡ್ತಾರೆ. ಇವರದ್ದೆಲ್ಲ ಆ್ಯನ್ಯುವಲ್ ಕಾಂಟ್ರಾಕ್ಟ್ ಆನ್ ದೋಸ್ ಡೇಸ್. ಹಾಗೆ ಡಿಸ್ಪೈಟ್ ಆಫ್ ದಟ್ ದೇ ಮ್ಯಾನೇಜ್ಡ್ ಆ್ಯಂಡ್ ದೇ ಅರ್ನ್ ಮನಿ, ಅರ್ನ್ ನೇಮ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ದಿಸ್ ಮಚ್ ವಿದೌಟ್ ಹ್ಯಾವಿಂಗ್ ಎನಿ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಆಫ್ ದಿಸ್ ಒನ್. ಐ ಆಮ್ ಟೆಲ್ಲಿಂಗ್ ಎವ್ರಿಥಿಂಗ್ ಆನ್ ಸ್ಪಾಟ್ ಹಿಯರ್. ಓಕೆ, ಹಾಗಾಗಿ ಅಂಥ ಒಂದು ಕಲೆಯನ್ನು ಬೆಳೆಸಿ ಪೋಷಿಸಿದವರಿಗೆ ನನ್ನ ಅಭಿನಂದನೆಗಳು. ಇನ್ನೊಂದು ವಿಚಾರ ಕೊನೆಯದಾಗಿ ಹೇಳಬೇಕಿದ್ರೆ, ಯಕ್ಷಗಾನ ನಾನು ಹೇಳಿದಂತೆ ಅದು ಎಂದೂ ಮಾಸದಂಥ ಒಂದು ಕಲೆ. ಇಷ್ಟೆಲ್ಲ ಪಬ್ಲಿಕ್ ಮೀಡಿಯಾಗಳು ಬಂದರೂ ಕೂಡ ಯಕ್ಷಗಾನ ಎಂದೂ ಮಾಸುವುದಿಲ್ಲ, ಅದು ಫೇಡ್ ಅಂತ ಆಗೋದಿಲ್ಲ. ಅದೆಂದೂ ನಂದನವಾಗಿಯೇ ಇರ್ತದೆ. ಇದಕ್ಕೆ ಎರಡು ಮಾತಿಲ್ಲ. ಬಟ್ ಅದನ್ನು ನಮ್ಮ ಹೊಸ ಜನರೇಷನಿಗೆ ಕೊಂಡೋಗು ಸ್ವಲ್ಪ ಕಷ್ಟಕರವಾದಂಥ ವಿಚಾರ. ಈ ಹೋಪಿಂಗ್ ಎಗೇನ್ಸ್ಟ್ ದ ಹೋಪ್ ಅಂತ ಹಾಗೆ ನಾವು ಒಂದು ಪ್ರತಿರೋಧದ ಮಧ್ಯೆಯೂ ಕೂಡ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಸಂತೋಷ. ಅದು ನಮ್ಮ ಸೌತ್ ಕೇಂದ್ರಕ್ಕೆ ಸಂಬಂಧ, ಅಂದರೆ ಕರಾವಳಿ ತೀರಗಳು, ನಮ್ಮ 3 ಡಿಸ್ಟ್ರಿಕ್ಟು, ಕಾಸರಗೋಡು, ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಕ್ಷಗಾನ ಎಲ್ಲರಿಗೂ ಅದಕ್ಕೆ ಯಾರಿಗೂ ಒಂದು ಅಪಸ್ವರ ಇಲ್ಲ. ಯಾರಿಗೂ ಕೂಡ ಕೇಳದೆ ಬಿಡೋದು ಬೇರೆ ವಿಚಾರ. ಆ ಯಕ್ಷಗಾನ ಅಂತ ಕೂಡಲೇ ಎಲ್ಲರ ಮನಸ್ಸಲ್ಲೂ ಒಂದು ರಸರೋಮಾಂಚನ ಬಂದೇ ಬರ್ತದೆ. ಯಾಕೆಂದರೆ ಆ ಒಂದು ಯಕ್ಷಗಾನಕ್ಕೆ ಆ ಒಂದು ಘನತೆ ಇದೆ, ಆ ಒಂದು ಆಕರ್ಷಣೆ ಇದೆ. ಆ ನೆಲೆಯಲ್ಲಿ ಒಂದು ಮಾತಿದೆ, ಹೃದಯ ಪುಷ್ಪ ಮಕರಂದದಾತ್ಮಕ್ಕೆ ನಿಜಾನಂದ ಉದಿಪುದು ರಸಸುಂದರದ ಕಿರಣ ಸೋಕೆ ಕವಿತೆಯೊಳ್ ಕಾವ್ಯದೊಳ್ ಪ್ರಕೃತಿಯೊಳ್ ಯಕ್ಷಗಾನದೊಳ್ ಪುದಿದೀರ್ಪುದು ಆಕಾಂತಿ ಮಂಕುತಿಮ್ಮ ಅಂತ. ಯಕ್ಷಗಾನ ಅಂತ ಮೂಲದಲ್ಲಿ ಇಲ್ಲ, ನಾನು ಸೇರಿಸಿದ್ದು DVG ಅವರಿಗೆ. ನಾನು ಅವರ ಆಶಯ ಏನಿದೆ, ಯಾವುದೇ ಕಲೆ ಅದರಿಂದ ಮನುಷ್ಯನಿಗೆ ಹೇಗೆ ಸಂತೋಷ ಸಿಗುತ್ತೆ ಅನ್ನೋದಕ್ಕೆ ಒಂದು ಪೂರಕವಾಗಿ ಇದೊಂದು ಯಕ್ಷಗಾನ ಅನ್ನುವ ಪದವನ್ನು ನಾನು ಸೇರಿಸಿದ್ದು. ಮೂಲ ಆಶಯ ಇರುವುದು ಹೃದಯ ಪುಷ್ಪ ಮಕರಂದದಾತ್ಮಕ್ಕೆ ನಿಜಾನಂದ ಉದಿಪುದು ರಸಸುಂದರದ ಕಿರಣ ಸೋಕೆ. ಅದು ಎಲ್ಲಿರುತ್ತೆ ಕೇಳಿದರೆ ಪುಷ್ಪದೊಳ್ ಪ್ರಕೃತಿಯೊಳ್ ಕಾವ್ಯದೊಳ್ ಮತ್ತು ಹೀಗೆ ಎಲ್ಲದರಲ್ಲೂ ಕೂಡ ಪುದಿದಿರ್ಪುದು ಆ ಕಾಂತಿ ಮಂಕುತಿಮ್ಮ ಅಂತ. ಹಾಗಾಗಿ ಅಂತಹ ಕಾಂತಿಯನ್ನು ಈ ನಮ್ಮ ಯಕ್ಷಗಾನ ಹೊಂದಿದೆ ಅಂತ ನಾನು ಹೇಳ್ತೇನೆ. ಹಾಗೆ ಈ ಯಕ್ಷಗಾನ ಇದ್ದಂತೆ ತುಂಬ ಸಂಗೀತ ಪ್ರಕಾರಗಳಿವೆ. ಓಕೆ, ಅದೆಲ್ಲವೂ ಕೂಡ ನಮ್ಮ ಸಂತೋಷಕ್ಕಾಗಿ ಅದನ್ನು ನಾವು ಸ್ವೀಕರಿಸಬೇಕು. ಅದಕ್ಕೂ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಒಂದು ಮಾತನ್ನು, ಒಂದೇ ಮಿನಿಟ್ ತಗೊಂಡು ಮುಗಿಸ್ತೇನೆ ಸರ್.
ಯಾಕೆಂದರೆ ಇನ್ನೂ ದಟ್ ಈಸ್ ಎ ಲಾಂಗ್ ವೇ ಟು ಗೋ ಫಾರ್ ದಿಸ್ ಪ್ರೋಗ್ರಾಮ್ ಐ ನೋ. ಹಾಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ, ಆದರೂ ಮಾತಾಡಿದ್ದೇನೆ. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಈ ಕಲೆಯು ಅನುದಿನವೂ ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಅಂತ. ಈ ಸಂಗೀತ ಒಂದು, ಸಾಹಿತ್ಯ ಒಂದು, ಯಕ್ಷಗಾನ ಒಂದು, ಕಥಕ್ಕಳಿ ಒಂದು, ಇನ್ನೊಂದು ಮತ್ತೊಂದು, ಇವೆಲ್ಲವೂ ನೂರಾರು ಕಾವ್ಯ ಪ್ರಕಾರಗಳು. ಇವೆಲ್ಲವೂ ನಮ್ಮಲ್ಲಿ ಸಂಗಳಿಸಬೇಕಂತೆ. ಇಟ್ ಶುಡ್ ಮರ್ಜ್ ಇನ್ ಅಸ್. when all these art forms, irrespective of region and other things, when they synchronize in our mind and heart, there is an ultimate pleasure. ಅದನ್ನೇ ಹೇಳಿದ್ದು, ಸಂಗಳಿಸಲಿ ಈ ಕಲೆಯು ಅನುದಿನವೂ ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಅಂತ. ಹಾಗಾಗಿ ಡಿ ವಿ ಜಿಯವರ ಕತೆ, ಅವರ ಸ್ಟಾಂಜಗಳು ಯಾರೇ ಆಗಲಿ ಬರಡಾದ ಮನಸ್ಸಿಗೆ ಒಂದು ಹಿತವನ್ನು ಕೊಡುತ್ತೆ. ಓದು ಸ್ವಲ್ಪ ಕಷ್ಟ ಆದರೂ ಕೂಡ ತಾವೆಲ್ಲರೂ ಓದಿದರೆ ಬದುಕಿನ ಹುಟ್ಟು ಸಾವು, ಜನ, ಜೀವನ ಮತ್ತು ಜಗತ್ತು, ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಚಿತ್ರಣವನ್ನು ಮಂಕುತಿಮ್ಮನ ಕಗ್ಗ ಕೊಡುತ್ತೆ. ನಾನು ಅದರ ಡೆಸ್ಪರೇಟ್ ರೀಡರ್, ಹಾಗಾಗಿ ನಿಮಗೆ ಅದರ 2 ಕವನಗಳನ್ನ ಹೇಳಿ ಬೋರ್ ಮಾಡಿಸಿರ್ಬೋದು. ಆದರೂ ಕೂಡ ನೀವು ನನ್ನನ್ನು ಕ್ಷಮಿಸ್ತೀರಿ ಅಂತ ಭಾವಿಸ್ತಾ ಈ ಒಂದು ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿಗೆ ಕರೆಸಿ ಈ ಒಂದು ವೇದಿಕೆಯನ್ನು ಕೊಟ್ಟಂಥ ಶ್ರೀಯುತ ಸಂತೋಷ್ ಐತಾಳ್ರವರು, ಇದೇ ಥರ ನಮ್ಮಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ. ಸದ್ಯದಲ್ಲೇ ನಮ್ಮಲ್ಲಿ NITK ಅಲ್ಲಿ ಹೊಸ ಸ್ಟೂಡೆಂಟ್ಸ್ ಬಂದಾವಾಗ 2 ದಿನಗಳ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ. ಅಲ್ಲಿ ಬಂದಿರೋದು ದೇಶದ ಎಲ್ಲ ಮೂಲೆಗಳಿಂದ ಮಕ್ಕಳು ಬರೋದ್ರಿಂದ ಕನ್ನಡ ಸ್ವಲ್ಪ ಕಬ್ಬಿಣದ ಕಡಲೆ ಆದೀತು. ಆ ನೆಲೆಯಲ್ಲಿ ಈ ಇಂಗ್ಲೀಷ್ ಸಂಭಾಷಣೆ ಇರುವಂಥ ಒಂದು ಯಕ್ಷಗಾನವನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಅವರು ಒಪ್ಪಿದ್ರು ಕೂಡ. ಇನ್ನು ಸಮಯ ಅದೆಲ್ಲ ನಮಗೆ ಸರಿಯಾಗಿ ಒದಗಿ ಬಂದರೆ ಕನ್ನಡೇತರ ಮಕ್ಕಳಿಗೆ ಯಕ್ಷಗಾನ ಅಂದರೆ ಏನು, ಎಂಥದ್ದು ಅಂತ ಹೇಳೋದಕ್ಕೆ ಒಂದು ಸದಾವಕಾಶ ಅಂತ ತಿಳಿತೇನೆ. ಯಾಕೆಂದರೆ ಯಕ್ಷಗಾನ ನಮ್ಮ ಸೌತ್ ಕೇಂದ್ರದ ಜನಗಳು ನಾವು ಎಷ್ಟೇ ಹೋಗಲಿ ಕೊಂಡಾಡ್ಬೋದು, ಆದರೆ ಅದು ಭಾಷೆ ಅರ್ಥ ಆಗಲಿಲ್ಲ ಅಂದರೆ ಮೆನಿ ಟೈಮ್ಸ್ ಇಟ್ ಈಸ್ ಎ ವೇಸ್ಟ್. ಯಾಕೆಂದರೆ ಹಣ್ಣು ಎಷ್ಟೇ ರುಚಿಕರವಾಗಿದ್ದರೂ ಸಿಪ್ಪೆ ತೆಗಿಲಿಕ್ಕೆ ಆಗಲಿಲ್ಲ ಅಂದರೆ ವೇಸ್ಟೇ ಅದು. ಹಾಗಾಗಿ ಹಣ್ಣನ್ನು ವಿ ಶುಡ್ ಪೀಲ್ ಔಟ್. ಹಣ್ಣನ್ನು ಸಿಪ್ಪೆ ತೆಗೆದ್ರಷ್ಟೇ ಹಣ್ಣು ಏನು ಅಂತ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಯಕ್ಷಗಾನ ಅದು ಎಷ್ಟೇ ಸವಿಯಾದ ಹಣ್ಣು ಆದರೂ ಕೂಡ ಅದನ್ನು ಆಸ್ವಾದಿಸಬೇಕಿದೆ ನಮಗೆ ಭಾಷಾ ಮಾಧ್ಯಮ ಬೇಕೇ ಬೇಕು. ಇಲ್ಲ ಅಂದರೆ ಅದೇನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಆ ದಿಕ್ಕಿನಲ್ಲಿ ಈ ಒಂದು ಸಂಸ್ಥೆ ಏನಿದೆ ನಮ್ಮ ಯಕ್ಷನಂದನ, ಇದು ಒಂದು ದೊಡ್ಡ ಘನತರವಾದ ಕಾರ್ಯವನ್ನು ಮಾಡಿದ್ದಾರೆ, ಸ್ತುತ್ಯಾರ್ಹವಾದ ಕಾರ್ಯ. ಮತ್ತು ಇದನ್ನು ನಾನು ಅವರ ಸಹೋದರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ಟೆಂಪೋವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಕೊಂಡು ಹೋಗಬೇಕು. ಸರ್ ಹೇಳಿದಂತೆ ಇದು 100 ವರ್ಷವನ್ನು ಮುಟ್ಟಬೇಕು. ಇದೀಗ 47ನೇ ವರ್ಷ. ಅವರ ಕನಸಿನ ಕೂಸಾದಂಥ ಈ ಯಕ್ಷಗಾನ ಪ್ರದರ್ಶನ, ಇಂಗ್ಲೀಷ್ ಯಕ್ಷಗಾನ ಪ್ರದರ್ಶನ 47 ವರ್ಷಗಳನ್ನು ಆಗಾಗಲೇ ಮುಟ್ಟಿದೆ. ಅವರು ತೀರಿ ಹೋಗಿ 27 ವರ್ಷ ಆಗಿದೆ. ಅದರ ನಂತರದಲ್ಲಿ ಅವ್ರ ಮಕ್ಕಳು ಸುಸಾಂಗವಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಕೊಂಡೋಗ್ತಾ ಇದ್ದಾರೆ. ನಾನು ಆಶಾವಾದಿಯಾಗಿದ್ದೇನೆ. ಈ ಕಾರ್ಯಕ್ರಮ ಇನ್ನೂ ಸಶಕ್ತವಾಗಿ, ಇನ್ನೂ ಪರಿಪೂರ್ಣವಾಗಿ, ಇನ್ನೂ ಹೆಚ್ಚು ಇಂಪ್ರೆಸಿವ್ ಆಗಿ ಜನರನ್ನು ಮುಟ್ಟಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮಂಕುತಿಮ್ಮನ ಕಾವ್ಯದೊಂದಿಗೆ ಈ ಸಭಾವೇದಿಕೆಯ ಕಲಾಪದ ರಂಗೇರಿಸಿದಂತಹ ಶ್ರೀಯುತ ಪ್ರೊಫೆಸರ್ ಎ ಚಿತ್ತರಂಜನ್ ಹೆಗಡೆ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೇವೆ. ವಂದನಾರ್ಪಣೆ ಮತ್ತು ಸ್ಮರಣಿಕೆ ನೀಡುವುದು. ವಂದನಾರ್ಪಣೆಯನ್ನು ನಮ್ಮ ಯಕ್ಷನಂದನದ ಹಿರಿಯ ಬಣ್ಣದ ವೇಷಧಾರಿ ಪಿ ನಾಗೇಶ್ ಕಾರಂತ್ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸಂಜೆಯ ಚಿಕ್ಕ ಚೊಕ್ಕ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೊಫೆಸರ್ ಎ ಚಿತ್ತರಂಜನ್ ಹೆಗಡೆ ಹಾಗೂ ಈ ಸಭಾ ಕಾರ್ಯಕ್ರಮವನ್ನು ಚೆನ್ನಗಾಣಿಸಿಕೊಟ್ಟಂತಹ ತಮಗೆ ಯಕ್ಷನಂದನ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಂದಂತಹ ನಮ್ಮವರೇ ಆದಂತಹ ಕುಂಬಳೆ ಶ್ರೀಧರ್ ರಾವ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ ರಾಜಮಣಿ ಎ
ರೀಜನಲ್ ಹೆಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಂಗಳೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕಾಗಿ ಬಂದಂತಹ ಟಿ ವಿ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು, ಪ್ರೇಕ್ಷಕರಾಗಿ ಬಂದಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ, ಈ ಟೌನ್ ಹಾಲನ್ನು ಒದಗಿಸಿಕೊಟ್ಟಂತಹ ಅಧಿಕಾರಿ ವರ್ಗ, ನೌಕರ ವರ್ಗ ಎಲ್ಲರಿಗೂ ಕೂಡ ನಮ್ಮ ಯಕ್ಷನಂದನ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಮೇಲಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ವಂದನಾರ್ಪಣೆಯನ್ನು ಗೈದಂತಹ ಪಿ ನಾಗೇಶ್ ಕಾರಂತ್ ಇವರಿಗೂ ಕೂಡ ಧನ್ಯವಾದಗಳು.